ವಿಜ್ಞಾನವಾದಿಗಳು ನಮ್ಮ ದೇಶದಲ್ಲಿ ಬೌದ್ಧರ ಶಿಷ್ಯರು ಅಂತ ಆಗಿ ಹೋಗಿದ್ದಾರಲ್ಲ, ಅವರು ಬುದ್ಧಿಯೇ ಅರಿವು, ಬುದ್ಧಿಯನ್ನು ಬಿಟ್ಟು ವಿಜ್ಞಾನವನ್ನು ಬಿಟ್ಟು ಬೇರೆ ಅರಿವು ಅನ್ನೋದು ಎಲ್ಲ ಅದು ಸ್ವತಂತ್ರವಾಗಿದೆ ಅಂತ ಈಗ ತೋರಿಸ್ತಾ ಇದ್ದಾರೆ. ಭರತಖಂಡದ ಚಾರ್ವಾಕರು ಅರಿಯೆಂಬುದು ಭೌತಿಕ ವಸ್ತುವಿನ ಧರ್ಮವೇ ಎಂಬುದನ್ನು, ಅದು ಶರೀರದ ಧರ್ಮವೇ ಎನ್ನುತ್ತಿದ್ದ ಚಾರ್ವಾಕರಂತೆ ಒಪ್ಪುತ್ತಿರಲಿಲ್ಲ. ವಿಷಯವನ್ನು ಇಂದ್ರಿಯಗಳಿಂದ ನೋಡುವಾಗ ಮನಸ್ಸುಗಳಿಗೂ ಆತ್ಮನಿಗೂ ಸಂಬಂಧವಾದಾಗ ಅರಿವು ಉಂಟಾಗುತ್ತಿದೆ ಎಂಬುದು ಅವರ ವಾದವಾಗಿದ್ದಿತು. ಚಾರ್ವಾಕರು ಶರೀರದ ಧರ್ಮವೇ ಅರಿವಾಗಿದೆ ಅಂತ ಹೇಳ್ತಾ ಇದ್ದರಲ್ಲ, ವೈಶೇಷಿಕರು ಹಾಗೆ ಹೇಳುವುದಿಲ್ಲ. ವೈಶೇಷಿಕರು ಈ ಅರಿವು ಅನ್ನೋದು ಆತ್ಮನ ಗುಣವಾಗಿದೆ ಅಂತ ಅವರ ಅಭಿಪ್ರಾಯ. ಶರೀರಕ್ಕೂ ಮನಸ್ಸಿಗೂ ಸಂಬಂಧ, ಮನಸ್ಸಿಗೂ ಆತ್ಮನಿಗೂ ಸಂಬಂಧವಾದಾಗ ಜ್ಞಾನವೆಂಬ ಗುಣ ಉತ್ಪನ್ನವಾಗುತ್ತಿದೆ ಅಂತ ಹೇಳುವವರ ವಾದ ಇದು. ಇದನ್ನು ಈಗ ಶಾಸ್ತ್ರದಲ್ಲಿ ತಾರ್ಕಿಕರು ಅಂತ ಇವರನ್ನು ಕರೆಯುತ್ತಾ ಇದ್ದಾರೆ. ಇವರು ಹಿಂದೆ ಹೀಗೆ ಹೇಳಿಕೊಂಡು ತಮ್ಮ ವಿಷಯವೇ ಸರಿ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು. ನಾನು ಅರಿಯುತ್ತೇನೆ, ನನ್ನ ಅರಿವು ಸರಿಯಾದದ್ದು ಎಂದು ಮುಂತಾಗಿ ಜನರು ವ್ಯವಹಾರ ಮಾಡುತ್ತಿರುವುದು ಅರಿವು ಆತ್ಮನ ಧರ್ಮವೆಂಬುದಕ್ಕೆ ಆಧಾರವೆಂದು ತಾರ್ಕಿಕರ ಅಭಿಪ್ರಾಯವು. ಇವರು ಆತ್ಮನ ಅರಿವು ಕರ್ಮ ರೂಪವಾಗಿದೆ ಅಂತ ಹೇಳುವುದಕ್ಕೆ ಲೋಕದ ಅನುಭವವನ್ನು ಕೊಟ್ಟಿದ್ದಾರೆ. ನನ್ನ ಅರಿವು ಇದು ಅಂತ ಹೀಗೆ ಹೇಳುವಾಗ ಅರಿವು ಹುಟ್ಟುತ್ತಿದೆ, ಅದು ನನ್ನ ಅರಿವು ಅಂತ ಹೇಳುವಾಗ ನಾನು ಅನ್ನೋದು ಆತ್ಮ, ನನ್ನ ಅರಿವು ಅನ್ನೋದು ಗುಣ. ಹೀಗೆ ಅವರು ತರ್ಕ ರೂಪದಿಂದ ಇಟ್ಟುಕೊಂಡು ಲೋಕದಲ್ಲಿ ಜನರು ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ಆದ್ದರಿಂದ ನಾವು ಹೇಳುವುದೇ ಸರಿ ಅಂತ ಹೀಗೆ ಹೇಳುವವರು. ಇವರು ಸುಖ ದುಃಖ, ಧರ್ಮ ಅಧರ್ಮ, ಸಂಸ್ಕಾರ ಇವೆಲ್ಲ ಆತ್ಮನ ಧರ್ಮವಾಗಿದೆ ಅಂತ ಹೇಳುವ ವಾದಿಗಳು. ಇವರನ್ನು ತಾರ್ಕಿಕರು ಅಂತ ಶಾಸ್ತ್ರದಲ್ಲಿ ಕರೆಯುತ್ತಾ ಇದ್ದಾರೆ. ಅವರ ಅಭಿಪ್ರಾಯದಲ್ಲಿಯೂ ಅರಿವೆಂಬುದು ಹುಟ್ಟುವುದು ಹೋಗುವುದು ಎಂಬ ಮಾರ್ಪಾಡುಳ್ಳದ್ದೇ ಆಗಿರುತ್ತದೆ. ಈ ತಾರ್ಕಿಕರು ಹೇಳುವ ಅರಿವಿದೆಯಲ್ಲ, ಒಮ್ಮೆ ಇರುತ್ತಿದೆ ಜ್ಞಾನ, ಒಮ್ಮೆ ಇರುವುದಿಲ್ಲ. ಯಾವಾಗ ವಿಷಯಗಳಿಗೂ ಮನಸ್ಸಿಗೂ ಸಂಬಂಧವಾಯಿತೋ, ಮನಸ್ಸಿಗೂ ಆತ್ಮನಿಗೂ ಸಂಬಂಧವಾಗುತ್ತದೆಯೋ, ಆಗ ಅರಿವು ಅನ್ನೋದು ಹುಟ್ಟುತ್ತಾ ಇದೆ. ಆದ್ದರಿಂದ ಅರಿವು ಅನ್ನೋದು ಆತ್ಮನ ಧರ್ಮ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಅವರು ಹೇಳುವ ಅರಿವಿದೆಯಲ್ಲ, ಅದು ಯಾವಾಗಲೂ ಇರುವುದಿಲ್ಲ. ಆತ್ಮನಿಗೂ ಮನಸ್ಸಿಗೂ ಸಂಬಂಧವಾದಾಗಿರುತ್ತದೆ. ಆದ್ದರಿಂದ ಅದು ಹುಟ್ಟುವುದು ನಷ್ಟವಾಗುವುದು ಇಂಥ ಸ್ವಭಾವದ್ದಾಗಿದೆ ಅರಿವು. ಅರಿವು ಅನ್ನೋದು ಸ್ವತಂತ್ರವಾದದ್ದಲ್ಲ ಅಂತ ಹೇಗೆ ಭೌತಿಕವಾದಿಗಳು ಶರೀರದ ಧರ್ಮವಾಗಿದೆ ಅರಿವು ಅಂತ ಹೇಳ್ತಾ ಇದ್ದಾರೆಯೋ, ಅದರಂತೆಯೇ ಇವರು ಶರೀರದ ಧರ್ಮ ಅಂತ ಅನ್ನುವುದಿಲ್ಲ, ಆತ್ಮನ ಗುಣ ಅಂತ ಹೇಳ್ತಾರೆ. ಅವರು ಅರಿವು ಹುಟ್ಟುತ್ತೈತಿ, ನಷ್ಟವಾಗುತ್ತಿದೆ ಅಂತ ಇಟ್ಟುಕೊಂಡಿದ್ದಾರೆ. ಇವರು ಅರಿವು ಹುಟ್ಟುತ್ತಿದೆ, ನಷ್ಟವಾಗುತ್ತಿದೆ ಅಂತ ಹೇಳ್ತಾರೆ. ಅದು
ಭೌತಿಕ ವಸ್ತುವಿನ ಧರ್ಮವೆಂಬುದನ್ನು ಬಿಟ್ಟು ಆತ್ಮನ ಧರ್ಮವೆಂದು ಹೇಳುವುದೊಂದು ತಾರ್ಕಿಕರ ಮತದಲ್ಲಿರುವ ವಿಶೇಷವು. ಅವರು ಶರೀರದ ಧರ್ಮ ಅಂತ ಹೇಳ್ತಿದ್ರು ಭೌತಿಕವಾದಿಗಳು, ಇವರು ಆತ್ಮನ ಧರ್ಮ ಅಂತ ಹೇಳ್ತಾರೆ. ಇಷ್ಟೇ ಅವರಿಗೂ ಇವರಿಗೂ ಅಂತ. ಆದ್ರೆ ಅರಿವು ಮಾತ್ರ ಅದು ಹುಟ್ಟುತ್ತಿದೆ ನಷ್ಟವಾಗುತ್ತಿದೆ ಅಂತ. ಅವ್ರಿಗೂ ಇವ್ರಿಗೂ ಅರಿವು ಹುಟ್ಟುತ್ತಿದೆ ನಷ್ಟ. ಮೊದಲಿಗೆ ಅರಿವು ಇರುವುದಿಲ್ಲ, ಮನಸ್ಸಿಗೂ ಆತ್ಮನಿಗೂ ಸಂಬಂಧವಾದಾಗ ಅರಿವು ಹುಟ್ಟುತ್ತಿದೆ. ಆದ್ದರಿಂದ ಅರಿವು ಸ್ವತಂತ್ರವಾದದ್ದಲ್ಲ ಅಂತ ಹೀಗೆ ಹೇಳುವ ವಾದಗಳನ್ನು ತೋರಿಸಿದೆ. ಈ ಮತವು ಹೊರಗಿರುವ ವಿಷಯವನ್ನು ಒಳಗೆ ಅದನ್ನು ಬೆಳಗುವ ಅರಿವನ್ನು ವಿಂಗಡಿಸುತ್ತಿದೆಯಾದರೂ ಇದರ ಪರಿಶೀಲನೆಯಿಂದಲೇ ವಿಜ್ಞಾನವಾದವು ತಲೆದೋರಿಕೆಂಬುದಕ್ಕೆ ಅವಕಾಶವಿದೆ. ಈಗ ಈ ವೈಶೇಷಿಕರು ಹೀಗೆ ಹೇಳ್ತಾ ಇದ್ದರಲ್ಲ, ಇವರ ವಾದವೇ ಬರಬರುತ್ತಾ ವಿಜ್ಞಾನವಾದಕ್ಕೆ ತಿರುಗಿಕೊಂಡಿದೆ ಅಂತ ತೋರಿಸ್ತಾ ಇದ್ದಾರೆ. ಅವರು ಹೊರಗಿರುವ ವಿಷಯವನ್ನು ಒಳಗೆ ಅದನ್ನು ಏರ್ಪಡಿಸುವುದನ್ನು ವಿಂಗಡಿಸುತ್ತಿದೆಯಾದರೂ ಇದು ವಿಜ್ಞಾನವಾದವಿದೆಯಲ್ಲ, ಈ ವಿಜ್ಞಾನವಾದ ಹುಟ್ಟುವುದಕ್ಕೆ ಕಾರಣವಾಗಿದೆ. ಅದು ಹೇಗೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಭರತಖಂಡದ ಬೌದ್ಧರ ವಿಚಾರ ಸರಣಿಯನ್ನು ನೋಡಬೇಕು. ಬೌದ್ಧರಲ್ಲಿ ಸೌತ್ರಾಂತಿಕರೆಂದು ವಿಜ್ಞಾನವಾದಿಗಳೆಂದು ಎರಡು ಪಂಗಡಗಳಿದ್ದವು. ಅವುಗಳಲ್ಲಿ ಸೌತ್ರಾಂತಿಕರ ಮತವೇನೆಂದರೆ, ಹೊರಗಿನ ವಸ್ತುವನ್ನು ಗೊತ್ತುಪಡಿಸುವುದಕ್ಕೆ ತನ್ನೊಳಗಿನ ಅರಿವೇ ಸಾಧನವೆಂಬುದು ನಿಜವಾದರೂ ನಾವು ನೇರಾಗಿ ವಸ್ತುವನ್ನು ಅದು ಇರುವಂತೆಯೇ ಕಂಡುಕೊಳ್ಳುವುದು ಸಾಧ್ಯವಿಲ್ಲ. ಸೌತ್ರಾಂತಿಕರು, ಯೋಗಾಚಾರದವರು, ವಿಜ್ಞಾನವಾದಿಗಳು, ಮಾಧ್ಯಮಿಕರು ಅಂತ ಬುದ್ಧನಿಗೆ 4 ಮಂದಿ ಶಿಷ್ಯರು ಅಂತ ನಿನ್ನೆ ಹೇಳಿತ್ತಲ್ಲ, ಅದರಲ್ಲಿ ಸೌತ್ರಾಂತಿಕರು ಅನ್ನುವರು ಅರಿವಿನಿಂದಲೇ ವಿಷಯವು ಗೊತ್ತಾಗುತ್ತಿದೆಯಾದರೂ ವಿಷಯ ಹೊರಗೆ ಇರುವುದಿಲ್ಲ, ವಿಷಯವು ಹೊರಗೆ ಐತಿ ಅನ್ನುವುದನ್ನು ಅನುಮಾನದಿಂದ ನಿರ್ಣಯ ಮಾಡಬೇಕಾಗುತ್ತಿದೆ ಅಂತ ಹೇಳುವ ವಾದಿಗಳು. ಯಾಕೆ ಅಂದ್ರೆ, ಈಗ ಪ್ರತ್ಯಕ್ಷವಾಗಿ ವಿಷಯಗಳು ಕಂಡು ಬರುತ್ತಿದೆಯಲ್ಲ ಅಂದ್ರೆ ವಿಷಯಗಳು ಪ್ರತ್ಯಕ್ಷವಾಗಿ ಕಂಡು ಬರುವುದಿಲ್ಲ. ಅರಿವು ಆಗಬೇಕಾದರೆ ವಿಷಯದಿಂದ ವೃತ್ತಿಯು ಎದ್ದುಕೊಳ್ಳುತ್ತಿದೆಯಲ್ಲ, ಆವಾಗ ವಿಷಯದ ಆಕಾರವನ್ನು ವೃತ್ತಿಯು ಹೊಂದಿದಾಗ ವಿಷಯವು ಇದೆ ಅಂತ ಸಿದ್ಧವಾಗುತ್ತಿದೆ. ವಿಷಯವು ಆ ವೃತ್ತಿಯಲ್ಲಿ ತನ್ನ ಆಕಾರವನ್ನು ಹುಟ್ಟಿಸದೆ ಇದ್ರೆ ಆವಾಗ ಅರಿವು ಆಗುವುದು ಹಾಗೆ. ಆದ್ದರಿಂದಲೇ ವಿಷಯವು ಆಕಾರ ರೂಪವಾಗಿ ಮನಸ್ಸಿನಲ್ಲಿ ತಯಾರಾದಾಗ ವಿಷಯವು ಐತಿ ಅಂತ ತಿಳಿದು ಬರುತ್ತೆ. ಇಲ್ಲದಿದ್ದರೆ ವಿಷಯ ಐತಿ ಅನ್ನೋದು ಹೇಗೆ ಗೊತ್ತು? ಮನಸ್ಸಿನಲ್ಲಿ ಆಯಾ ವಿಷಯಗಳ ಆಕಾರವನ್ನು ಹೊಂದುವ ಯೋಗ್ಯತೆ ಇದೆ. ಯಾವ ವಿಷಯದ ಆಕಾರವನ್ನು ಹೊಂದುತ್ತಿದೆಯೋ ಮನಸ್ಸು ಅಂಥ ವಿಷಯವು ಇದೆ ಅಂತ ಗೊತ್ತಾಗುತ್ತೆ. ಆ ಮನಸ್ಸು ಆ ವಿಷಯದ ಆಕಾರವನ್ನು ಹೊಂದದಿದ್ದರೆ ವಿಷಯ ಐತಿ ಅಂತ ಹೇಗೆ ತಿಳಿದು ಬರುತ್ತಿದೆ? ಬರುವುದಿಲ್ಲ. ಲೋಕದಲ್ಲಿ ಇದರ ಅನುಭವವು ಇದ್ದುಕೊಂಡಿದೆ. ಜನರ ಗುಂಪು ಇದೆ. ಜನರ ಗುಂಪು ಇರುವಾಗ ತನಗೆ ಬೇಕಾಗಿರತಕ್ಕಂಥ ಮನುಷ್ಯನು ಎಲ್ಲಿದ್ದಾನೆ ಅಂತ ನೋಡುವುದಕ್ಕೆ ಹಿಂದೆ ನೋಡಿದರೆ ಗೊತ್ತಾಗುವುದಿಲ್ಲ. ಅವರ ಮುಖವನ್ನು ಹೀಗೆ ಎಲ್ಲದನ ಅಂತ ಹೀಗೆ ಹುಡುಕ್ತಾ ಇದ್ದಾನೆ. ಯಾವಾಗ ಆ ಮುಖದ ಆಕಾರವು ಮನಸ್ಸು ಹೊಂದಿತೋ, ಓ ಅಲ್ಲಿದ್ದಾನೆ ಅಂತ
ಹೀಗೆ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಮನಸ್ಸು ವಿಷಯದ ಆಕಾರವನ್ನು ಹೊಂದಿದಾಗಲೇ ಆ ವಿಷಯವು ಇದೆ ಅಂತ ಸಿದ್ಧವಾಗುತ್ತಿದೆ ಅಂತ ಹೀಗೆ ನಿರ್ಣಯ ಮಾಡಿದ್ದಾರೆ. ಆದ್ದರಿಂದಲೇ ವಿಷಯವು ಹೊರಗೆ ಪ್ರತ್ಯಕ್ಷವಾಗಿ ಇರುವುದಿಲ್ಲ. ಮನಸ್ಸಿನಲ್ಲಿ ಆ ವಿಷಯವು ಆಕಾರ ರೂಪವನ್ನು ಹುಟ್ಟಿಸುವುದರಿಂದ ಹೊರಗೆ ವಿಷಯಗಳು ಇವೆ ಅಂತ ಅನುಮಾನ ಮಾಡಬೇಕಾಗುತ್ತಿದೆ ಅಂತ ಅವರ ಅಭಿಪ್ರಾಯ ಇದೆ. ಹೀಗೆ ಸೌತ್ರಾಂತಿಕರು ತಮ್ಮ ವಿಷಯವನ್ನು ತೋರಿಸಿದ್ದಾರೆ. ಅವರಿಬ್ಬರಲ್ಲಿ ಸೌತ್ರಾಂತಿಕರ ಮತವೇನೆಂದರೆ, ಹೊರಗಿನ ವಸ್ತುವನ್ನು ಗೊತ್ತುಪಡಿಸುವುದಕ್ಕೆ ನಮ್ಮೊಳಗಿನ ಅರಿವೇ ಸಾಧನವೆಂಬುದು ನಿಜವಾದರೆ ನಾವು ನೇರಾಗಿ ವಸ್ತುವನ್ನು ಅದು ಇರುವಂತೆಯೇ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಏಕೆಂದರೆ ವಸ್ತುಗಳೆಲ್ಲವೂ ಕ್ಷಣಿಕವಾಗಿರುತ್ತಿವೆ. ಆದರೆ ವಸ್ತುಗಳಿಂದ ನಮ್ಮ ಮನಸ್ಸಿನಲ್ಲಿ ಬದಲಿಗೆ ಆಕಾರಗಳಾಗುತ್ತಿರುವುದು ನಿಜ. ಈ ಆಕಾರಗಳು ಯಾವುದರಿಂದ ಆಗುವವೋ ಅದೇ ವಸ್ತು ಎಂದು ನಾವು ಹೊರಗಿನ ವಸ್ತುವನ್ನು ಊಹಿಸಬೇಕಾಗಿರುತ್ತದೆ. ವಸ್ತುಗಳಿವೆಯಲ್ಲ, ಅವು ಕ್ಷಣಿಕ ರೂಪವಾಗಿ ಇದ್ದುಕೊಂಡಿರುವುದರಿಂದ ಆ ವಸ್ತುಗಳು ಯಾವಾಗ ಮನಸ್ಸಿನಲ್ಲಿ ಆಕಾರವನ್ನು ಹುಟ್ಟಿಸುತ್ತಿವೆಯೋ ಆಗ ಮಾತ್ರ ಆ ವಿಷಯವು ಇದೆ ಅಂತ ಅನುಮಾನ ಮಾಡಬೇಕಾಗುತ್ತಿದೆ. ಹೊರಗೆ ಆ ವಿಷಯವು ಅದರ ಆಕಾರವು ಆಗದೇ ಇದ್ದರೆ ವಿಷಯ ಐತಿ ಅಂತ ಹೇಗೆ ತಿಳಿದು ಬರುತ್ತಿದೆ? ಬರುವುದಿಲ್ಲ. ಆದ್ದರಿಂದಲೇ ಹಾಗಾದರೆ ವಿಷಯ ಐತಿ ಎನ್ನುವುದಕ್ಕೆ ಹಾಗೆ ಅಂದರೆ ಆ ಮನಸ್ಸಿನಲ್ಲಿ ವಿಷಯವು ತನ್ನ ಆಕಾರವನ್ನು ಯಾವಾಗ ಹುಟ್ಟಿಸುತ್ತಿದೆಯೋ ಆಗ ಮಾತ್ರ ಆ ವಿಷಯವು ಐತಿ ಅಂತ ಅನುಮಾನದಿಂದ ಸಿದ್ಧವಾಗುತ್ತಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಈಗ ಪ್ರತ್ಯಕ್ಷ ಈ ವ್ಯವಹಾರದಲ್ಲಿ ಪದಾರ್ಥಗಳು ಪ್ರತ್ಯಕ್ಷವಾಗುತ್ತಿವೆಯಲ್ಲ, ಪ್ರತ್ಯಕ್ಷವಾಗಿ ಪದಾರ್ಥಗಳು ತೋರಿಕೊಳ್ಳುತ್ತಿವೆ. ಹೀಗಿರುವಾಗ ಇವುಗಳನ್ನು ಪ್ರತ್ಯಕ್ಷ ಅಂತ ಹೇಳದೆ ಅನುಮಾನ ಅಂತ ಹೇಳುವುದು ಹೇಗೆ ನ್ಯಾಯ ಅಂತ ಕೇಳಿದರೆ ಅವರು ಅನುಭವವನ್ನು ತೋರಿಸ್ತಾ ಇದ್ದಾರೆ ಸೌತ್ರಾಂತಿಕರು. ಒಲೆಯಲ್ಲಿ ಬೆಂಕಿಯನ್ನು ನೇರಾಗಿ ಕಂಡೆವೆಂದು, ಬೆಟ್ಟದ ಮೇಲೆ ಹೊಗೆಯನ್ನು ಕಂಡು ಅದರಲ್ಲಿ ಬೆಂಕಿ ಇರುವುದೆಂದು ಊಹಿಸಿದೆವೆಂದು ಎರಡು ಬೇರೆ ಬೇರೆಯ ವ್ಯವಹಾರವಿರುವುದು ನಿಜ. ಆದರೆ ಈ ಎರಡು ಕಡೆಗಳಲ್ಲಿಯೂ ನಾವು ಹೊರಗಿನ ವಸ್ತುವನ್ನು ಊಹಿಸುವೆ ಹೊರತು ಎಲ್ಲಿಯೂ ಯಾವ ಪದಾರ್ಥವನ್ನು ನೇರಾಗಿ ಕಾಣುವುದಿಲ್ಲ. ಆದರೆ ಒಲೆಯ ಬೆಂಕಿಯು ನೇರಾಗಿ ತನ್ನ ಆಕಾರವನ್ನು ಅರಿವಿನಲ್ಲಿ ಉಂಟು ಮಾಡುತ್ತದೆ. ಬೆಟ್ಟದ ಬೆಂಕಿಯು ಹೊಗೆಯ ಮೂಲಕವಾಗಿ ಆಕಾರವನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ ಒಂದು ಕಡೆಯಲ್ಲಿ ಬೆಂಕಿಯನ್ನು ಕಂಡೆವೆಂಬ ವ್ಯವಹಾರವು, ಇನ್ನೊಂದು ಕಡೆಯಲ್ಲಿ ಅದನ್ನು ಊಹಿಸಿದೆವೆಂಬ ವ್ಯವಹಾರವು ಆಗಿರುತ್ತದೆ. ಒಲೆಯಲ್ಲಿ ಬೆಂಕಿಯನ್ನು ನಾವು ನೇರಾಗಿ ನೋಡ್ತಾ ಇದ್ದೇವಲ್ಲ ಅಂತ ಅನಿಸುತ್ತೆ. ಇನ್ನು ಎಲ್ಲಿಯಾದರೂ ಹೊಗೆ ಕಂಡಿತು ಅಂದ್ರೆ ಯಾವುದಕ್ಕೋ ಬೆಂಕಿ ಹತ್ತಿದೆ ಅಂತ ಅದನ್ನು ಬೆಂಕಿಯನ್ನು ಊಹಾ ಮಾಡ್ತಾ ಇದ್ದೇವೆ. ಹೀಗೆ ಎರಡು ವ್ಯವಹಾರವು ನಡೆಯುತ್ತಿದೆಯಲ್ಲ, ಒಂದು ಕಡೆಯಲ್ಲಿ ಪ್ರತ್ಯಕ್ಷವಾಗಿದೆ ಅಂತಲೂ ಇನ್ನೊಂದು ಕಡೆಯಲ್ಲಿ ಊಹಾ ಮಾಡುತ್ತೇವೆ ಅಂತಲೂ ಹೀಗೆ ವ್ಯವಹಾರ ನಡೆಯುವುದಕ್ಕೆ ಕಾರಣಗಳನ್ನು ತೋರಿಸ್ತಾ ಇದ್ದಾರೆ. ಏನು? ಅರಿವಿನಲ್ಲಿ ನೇರಾಗಿ ಆಕಾರವನ್ನು ಹುಟ್ಟಿಸುತ್ತಿದೆಯಲ್ಲ, ಅದು ಪ್ರತ್ಯಕ್ಷವೆಂತಲೂ, ಹೊಗೆಯ ಮೂಲಕವಾಗಿ ಆಕಾರವನ್ನು ಹುಟ್ಟಿಸುತ್ತಿದೆಯಲ್ಲ, ಅದು ಅನುಮಾನವೆಂತಲೂ ಅಂತ ಹೀಗೆ
ವಿಂಗಡ ಮಾಡಿ ತೋರಿಸಿದ್ದಾರೆ. ಯಾವುದಾದರೂ ಇದೆ ಅಂತ ಗೊತ್ತಾಗುವುದಕ್ಕೆ ಅರಿವಿನಲ್ಲಿ ಅಂದ್ರೆ ಅಂತಃಕರಣದ ವೃತ್ತಿಯಲ್ಲಿ, ಬುದ್ಧಿ ವಿಜ್ಞಾನ ಅಂತ ಹೇಳ್ತಾ ಇದ್ದಾರಲ್ಲ, ಆ ಬುದ್ಧಿಯಲ್ಲಿ ನೇರಾದ ಆಕಾರವನ್ನು ಹುಟ್ಟಿಸುತ್ತಿದೆಯಲ್ಲ, ಅದು ಪ್ರತ್ಯಕ್ಷವಾಗಿದೆ ಅಂತಲೂ, ಬಗೆಯ ಮೂಲಕವಾಗಿ ಅರಿವನ್ನು ಆ ವಿಷಯದ ಆಕಾರವಾಗಿ ಹುಟ್ಟಿಸುತ್ತಿಲ್ಲ, ಅದನ್ನು ಅನುಮಾನವೆಂತದು ಅಂತ ಹೀಗೆ ವ್ಯವಹಾರ ನಡೆಯುತ್ತಾ ಇದೆ. ಆದ್ದರಿಂದಲೇ ಒಂದು ಕಡೆಯಲ್ಲಿ ಪ್ರತ್ಯಕ್ಷವೆಂತಲೂ ಇನ್ನೊಂದು ಕಡೆಯಲ್ಲಿ ಅನುಮಾನವೆಂತಲೂ ಅಂತ ಜನರು ಹೀಗೆ ಕಲ್ಪನೆ ಮಾಡಿಕೊಂಡಿದ್ದಾರೆ. ನಿಜವಾಗಿ ಪದಾರ್ಥಗಳನ್ನು ನೇರಾಗಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರ ಅಭಿಪ್ರಾಯ. ಈಗ ನಾವು ನೇರಾಗಿ ಪದಾರ್ಥಗಳನ್ನ ಕಾಣ್ತೇವಲ್ಲ ಅಂತ ಈಗ ಅನಿಸ್ತಲ್ಲ, ಅದಕ್ಕೆ ಅವರು ಏನ್ ಹೇಳುತ್ತಾರೆ, ಪದಾರ್ಥದ ಆಕಾರವು ಮನಸ್ಸಿನಲ್ಲಿ ಮೂಡಿದಾಗ ಪದಾರ್ಥವು ಇದೆ ಅಂತ ಗೊತ್ತು. ಮನಸ್ಸಿನಲ್ಲಿ ವಿಷಯದ ಆಕಾರವು ಮೂಡದೇ ಇದ್ರೆ ವಿಷಯ ಐತಿ ಅಂತ ಹ್ಯಾಕ್ ತಿಳಿತಾ ಇದ್ದೀರಿ? ಗೊತ್ತಾಗುವುದು. ಹಾಗಾದ್ರೆ ಅದು ನೇರಾಗಿ ಆಕಾರವನ್ನು ಹುಟ್ಟಿಸ್ತು ಪ್ರತ್ಯಕ್ಷ ಅಂತ ಹೇಳ್ತಾ ಇರು, ಒಂದರ ಮೂಲಕವಾಗಿ ಹುಟ್ಟಿಸ್ತು ಅದನ್ನು ಅನುಮಾನ ಅಂತ ಹೇಳ್ತಾ ಇರು. ಹೀಗೆ ಒಲೆಯ ಬೆಂಕಿಯು ಮನಸ್ಸಿನಲ್ಲಿ ನೇರಾದ ಆಕಾರವನ್ನು ಹುಟ್ಟಿಸುವುದರಿಂದ ಒಲೆಯಲ್ಲಿ ಬೆಂಕಿ ಕಾಣಿಸ್ತೈತಿ ನೋಡು, ಪ್ರತ್ಯಕ್ಷ ಐತಿ ಅಂತ ಹೇಳ್ತಾ ಇದ್ದ. ಬಗೆಯ ಮೂಲಕವಾಗಿ ಎಲ್ಲಿಯೋ ಬೆಂಕಿ ಹಚ್ಚೈತಿ ಅಂತ ಬಗೆಯ ಮೂಲಕವಾಗಿ ಆಕಾರವನ್ನು ಹುಟ್ಟಿಸ್ತೈತಲ್ಲ, ಅದು ಅನುಮಾನ ಅಂತ ಹೀಗೆ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ಕಡೆಯಲ್ಲಿ ಅದನ್ನು ಊಹಿಸಿದ ವ್ಯವಹಾರವಾಗಿತ್ತು. ಈ ರೀತಿಯಲ್ಲಿ ಅರಿವಿನ ವ್ಯವಹಾರ ಭೇದಕ್ಕೆಲ್ಲ ಸರಿಯಾದ ಕಾರಣವನ್ನು ಕಲ್ಪಿಸಬಹುದಾಗಿರುತ್ತದೆ. ಆದ್ದರಿಂದ ನಮ್ಮ ಮತವು ಅನುಭವಕ್ಕೇನೂ ವಿರೋಧವಾಗಿಲ್ಲ. ಅದನ್ನು ಅರಿವಿನ ವ್ಯವಹಾರ ಭೇದವಿದೆಯಲ್ಲ, ಪ್ರತ್ಯಕ್ಷ ಅನುಮಾನ ಅಂತ ಹೀಗೆ ಎಲ್ಲರ ಅನುಭವದಲ್ಲಿ ಇರುವಂತೆ ಗೊತ್ತಾಗುವುದರಿಂದ ನಮ್ಮ ಮತವು ಅನುಭವಕ್ಕೆ ವಿರೋಧವಾಗಿಲ್ಲ, ಇದು ಅನುಭವಕ್ಕನುಸಾರವಾಗಿದೆ ಅಂತ ಸೌತ್ರಾಂತಿಕರು ಹೇಳ್ತಾ ಇದ್ದಾರೆ. ಬುದ್ಧನ ಒಬ್ಬ ಶಿಷ್ಯನಿಗೆ, ಬುದ್ಧನ ನೇರಾದ ಶಿಷ್ಯನಲ್ಲ, ಬುದ್ಧನು ತನ್ನ ಬರವಣಿಗೆಯನ್ನು ತನ್ನ ಕಾಲದಲ್ಲಿ ಮಾಡಲಿಲ್ಲ, ಅವರಿಗೆ ಹೇಳಿದ ನಂತರ ಅವರಿಗೆ ಹೀಗೆ 400 ವರ್ಷದ ಪರ್ಯಂತ ಆದ ನಂತರ ಹೀಗೆ ಬಂದಿದೆ. ಆದ್ದರಿಂದಲೇ ಬುದ್ಧನ ಅಭಿಪ್ರಾಯವು ಏನಿದೆ ಅಂತ ಇವರ ಮೇಲಿಂದ ತಿಳಿಯಲಿಕ್ಕೆ ಬರುವುದಿಲ್ಲ. ಇವರು ಏನ್ ಹೇಳ್ತಾ ಇದ್ದಾರೆಯೋ ಇವರನ್ನು ಪರೀಕ್ಷೆ ಮಾಡಬಹುದು ಅಷ್ಟೇ. ಆದ್ದರಿಂದ ಸೌತ್ರಾಂತಿಕರು ಅನ್ನುವರು ವ್ಯವಹಾರ ಭೇದಕ್ಕೆಲ್ಲ ಸರಿಯಾದ ಕಾರಣವು ನಮ್ಮಲ್ಲಿ ಇದ್ದುಕೊಂಡಿರುವುದರಿಂದ ನಮ್ಮ ಮತವು ಅನುಭವಕ್ಕೆ ವಿರೋಧವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಸ್ತುವು ಅರಿವಿನಲ್ಲಿ ಉಂಟು ಮಾಡುವ ಆಕಾರ ವಿಶೇಷದಿಂದಲೇ ಊಹಿಸತಕ್ಕದ್ದಾಗಿರುವುದೆಂಬುದು ನಿರಾಕ್ಷೇಪಕವಾದ ಸಿದ್ಧಾಂತವು. ಇವು ವಸ್ತು ಇದೆಯಲ್ಲ, ಪದಾರ್ಥಗಳಿವೆಯಲ್ಲ, ಅರಿವಿನಲ್ಲಿ ತನ್ನ ಆಕಾರವನ್ನು ಹುಟ್ಟಿಸ್ತಾ ಇದೆ. ಯಾವುದಾದರೂ ಆನೆ ಇದೆ, ಮನುಷ್ಯನಿದಾನೆ, ಪದಾರ್ಥಗಳಿವೆ ಅಂತ ಗೊತ್ತಾಗುವುದಕ್ಕೆ ಮನಸ್ಸಿನಲ್ಲಿ ಆ ವಿಷಯದ ಆಕಾರವು ತಯಾರಾದರೆ ಅದು ಕಂಡುಬರುತ್ತೆ. ಈಗ ತಟ್ಟನೆ ಕರೆಂಟು ಹೋಯ್ತು, ಬೆಳಕು ಇರುವುದಿಲ್ಲವಲ್ಲ, ಆವಾಗ ಅಕ್ಷರವು ತೋರಿಕೊಳ್ಳುವುದಿಲ್ಲ. ಯಾವ ಅಕ್ಷರವು ಯಾವ ಆಕಾರದಲ್ಲೈತೋ ಅದು ಮನಸ್ಸಿನಲ್ಲಿ ಮೂಡಿದಾಗ ಇದಕ್ಕೆ ರ ಅನ್ನಬೇಕು, ಅ ಅನ್ನಬೇಕು, ಮ ಅನ್ನಬೇಕು ಅನ್ನೋದು ಗೊತ್ತಾಗ. ಮನಸ್ಸಿನಲ್ಲಿ ಆ ಆಕಾರವು ಮೂಡದೇ ಇದ್ರೆ ಹೇಗೆ ಅದು ಐತಿ ಅಂತ ತಿಳಿಯುತ್ತಾ ಇದ್ದೀರಿ? ಇಷ್ಟೇ ಅಲ್ಲ, ಈಗ ಹುಡುಗರಿಗೆ
ಅಕ್ಷರದ ಜ್ಞಾನ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಮ ಬರೆಯೋ ಅಂತ ಹೇಳ್ತೀನಿ. ಆ ಹುಡುಗನಿಗೆ ಮ ಬರೆಯುವುದರ ಬದಲು ವ ಬರೆದರೆ ಮ ಅಂತ ಹೇಳಿದೆಯೋ ವ ಅಂತ ಬರೆದಿಯಲ್ಲೋ ಅಂತ ಹೀಗೆ ಹೇಳುವಾಗ ಆ ಹುಡುಗನ ಮನಸ್ಸಿನಲ್ಲಿ ಮದ ಸರಿಯಾದ ಆಕಾರವು ಮೂಡದೇ ಇರುವುದರಿಂದ ಅವನು ವ ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಅಕ್ಷರದ ಜ್ಞಾನ ಎಲ್ಲ. ಹೀಗೆ ಹೇಳುವಾಗ ಅಕ್ಷರದ ಜ್ಞಾನವೆಂದರೆ ಏನು? ಆ ಅಕ್ಷರಗಳು ಯಾವ ಆಕಾರದಲ್ಲಿ ಇಟ್ಟುಕೊಂಡಿವೆಯೋ ಆ ಆಕಾರದ ಮನಸ್ಸು ತಯಾರಿತ್ತು ಅಂದ್ರೆ ಅಕ್ಷರದ ಜ್ಞಾನ ಐತಿ ಅಂತ ಹೇಳಿಸಿಕೊಳ್ಳು. ಇನ್ನು ಆಯಾ ಭಾಷೆಯ ಅಕ್ಷರಗಳು ಹೇಗಿಟ್ಟುಕೊಂಡಿದೆಯೋ ಅವರವರ ಮನಸ್ಸಿನಲ್ಲಿ ಮೂಡಿಕೊಂಡಿದ್ದರೆ ಅವರಿಗೆ ಅಕ್ಷರದ ಜ್ಞಾನ ಐತಿ ಅಥವಾ ಓದುವುದಕ್ಕೆ ಬರುತ್ತಿದೆ ಅಂತ ನಿರ್ಣಯ ಬರ್ತದೆ. ಮತ್ತು ಸರಿಯಾಗಿ ಆಕಾರವು ಮೂಡದೇ ಇದ್ದರೆ ಅವರಿಗೆ ಅದು ತಿಳಿಯುವುದಿಲ್ಲ. ಆದ್ದರಿಂದ ಇಂಥ ವಿಷಯ ಹೀಗೈತಿ ಅಂತ ತಿಳ್ಕೋಬೇಕಾದ್ರೆ ಏನ್ ಬೇಕು? ಮನಸ್ಸಿನಲ್ಲಿ ಆ ವಿಷಯದ ಆಕಾರವು ಸರಿಯಾಗಿ ಇರಬೇಕು. ಆದ್ದರಿಂದಲೇ ವ್ಯವಹಾರದಲ್ಲಿ ವಿಷಯವು ತನ್ನ ಅರಿವಿನಲ್ಲಿ ಆಕಾರ ವಿಶೇಷವನ್ನು ಉಂಟು ಮಾಡುತ್ತಿದೆಯಲ್ಲ, ಇದರ ಮೇಲೆ ಯಾವ ಆಕ್ಷೇಪಣೆಯೂ ಇಲ್ಲದ ಸಿದ್ಧಾಂತ ಅಂತ ತೋರಿಸಿದ್ದಾರೆ. ಹೀಗೆಂಬುದು ಸೌತ್ರಾಂತಿಕ ಬೌದ್ಧರ ಮತವು. ಬುದ್ಧನ ಶಿಷ್ಯರಲ್ಲಿ ಒಬ್ಬರ ಅಭಿಪ್ರಾಯ ಹೀಗಿದ್ದುಕೊಂಡಿದೆ. ಇನ್ನು ಎರಡನೇ ತಂಡದವರಾದ ವಿಜ್ಞಾನವಾದಿಗಳ ಮತದ ಕಡೆಗೆ ತಿರುಗೋಣ. ವಿಜ್ಞಾನವಾದಿಗಳು ಅಂತ ಇದ್ದಾರಲ್ಲ, ಬುದ್ಧಿಯೇ ವಿಜ್ಞಾನ ಅಂತ ಹೇಳಿಸಿಕೊಳ್ಳುತ್ತಿದೆ, ಅರಿವು ಅಂತ ಹೇಳಿಸಿಕೊಳ್ಳುತ್ತಿದೆ ಅನ್ನುವ ವಾದವನ್ನು ವಿಜ್ಞಾನವಾದ ಅಂತ ಕರೆದಿದ್ದಾರೆ. ಇವರು ಏನು ಹೇಳುತ್ತಾರೆ ಅಂದ್ರೆ, ಸೌತ್ರಾಂತಿಕರು ಹೇಳುವಂತೆ ಅರಿವಿನ ಆಕಾರದಿಂದಲೇ ನಮ್ಮ ವ್ಯವಹಾರವೆಲ್ಲ ಸಾಗುವುದಾದರೆ ಅರಿವಿಗಿಂತ ಬೇರೆಯಾಗಿ ವಸ್ತುವನ್ನೇಕೆ ಕಲ್ಪಿಸಬೇಕು? ಈಗ ಇವರು ಹೀಗೆ ಕೇಳ್ತಾ ಇದ್ದಾರೆ ಆ ಸೌತ್ರಾಂತಿಕರಿಗೆ. ಏನಂತ? ಅರಿವಿನಿಂದಲೇ ವ್ಯವಹಾರವು ನಡೆಯಬೇಕಾಗಿದೆ. ಮತ್ತು ಅರಿವನ್ನು ಬಿಟ್ಟು ವಿಷಯವು ಸ್ವತಂತ್ರವಾಗಿದೆ ಅಂತ ಯಾಕೆ ಹೇಳಬೇಕು? ಅರಿವೇ ಆ ವಿಷಯದ ರೂಪದಲ್ಲಿ ತೋರುತ್ತಿದೆ ಅಂತ ಹೇಳುವುದೇ ವಿಜ್ಞಾನವಾದಿಗಳ ಅಭಿಪ್ರಾಯ. ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅರಿವಿನಲ್ಲಿ ವಿಷಯದ ಆಕಾರವಾಗಿ ತೋರುವುದೊಂದೇ ಏತಕ್ಕೆ ಇಟ್ಟುಕೊಂಡು ಬಿಡಬಾರದು? ಒಂದೇ ಅರಿವಿನಲ್ಲಿ ಕಪ್ಪು, ಹಳದಿ ಮುಂತಾದ ಬೇರೆ ಬೇರೆ ಆಕಾರಗಳು ಕಾರಣವಿಲ್ಲದೆ ತೋರಲಾರವಾದ್ದರಿಂದ ಈ ಆಕಾರ ಭೇದಕ್ಕೆ ಕಾರಣವಾದ ವಿಷಯವನ್ನು ಒಪ್ಪಬೇಕು ಎಂದು ಬಾಹ್ಯ ವಸ್ತುವಾದಿಯು ಹೇಳಬಹುದು. ಈಗ ಸೌತ್ರಾಂತಿಕನಿದ್ದಾನಲ್ಲ, ಅವನು ಇದು ಕಪ್ಪಿದೆ, ಹಳದಿ ಇದೆ, ದುಂಡಗಿದೆ, ಚೌಕಿದೆ, ಉದ್ದವಿದೆ, ಗಿಡ್ಡವಿದೆ ಅಂತ ಹೀಗೆ ಆಗಬೇಕಾದರೆ ಆಯಾ ಥರದ ವಿಷಯಗಳ ಆಕಾರವು ಅರಿವಿನಲ್ಲಿ ಮೂಡಬೇಕಾದರೆ ಆ ವಿಷಯವು ಇರುವುದರಿಂದಲೇ ಅಲ್ಲವೇ ಹಾಗೆ ಆಗುವುದು. ಆದ್ದರಿಂದ ಹೀಗೆ ಭೇದದ ಆಕಾರವು ಇರಬೇಕಾದರೆ ಹೊರಗೆ ವಿಷಯಗಳು ಇರಬೇಕು ಅಂತ ಊಹಾ ಮಾಡುವುದೇ ನ್ಯಾಯವಾಗಿದೆ ಅಂತ ಈ ಸೌತ್ರಾಂತಿಕನು ಹೇಳ್ತಾ ಇದ್ದಾನೆ. ಆದರೆ ಕನಸನ್ನು ನೋಡಿ ಅಲ್ಲಿಯೂ ಬಗೆ ಬಗೆಯ ವಿಷಯಗಳನ್ನು ಕಂಡಂತೆ ನಮಗೆ ತೋರುತ್ತಿದೆ. ಈಗ ವಿಜ್ಞಾನವಾದಿ ಇದ್ದಾನಲ್ಲ, ಕನಸಿನ ಅನುಭವವನ್ನು ಕೊಟ್ಟು ಹೊರಗೆ ವಿಷಯಗಳು ಇಲ್ಲದಿದ್ದರೂ ಬರೀ ಒಂದೇ ಬುದ್ಧಿಯೇ ಎಲ್ಲಾ ವಿಷಯಗಳ ಆಕಾರವನ್ನು ಹೊಂದಬಹುದಾಗಿದೆ ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ಕನಸಿನ ಅನುಭವವನ್ನು ಹೇಳುತ್ತಾನೆ. ಕನಸಿನಲ್ಲಿ ಅರಣ್ಯ ತೋರ್ತಾ ಇದೆ,
ಜನರು ತೋರುತ್ತಾರೆ, ಬೇರೆ ಪ್ರಾಣಿಗಳು ತೋರುತ್ತಿವೆ, ಬೆಟ್ಟ, ನದಿ, ಸಮುದ್ರ ಇಂಥವೆಲ್ಲ ತೋರ್ತವೆ. ಆದರೆ ನಿಜವಾಗಿ ಆ ಪದಾರ್ಥಗಳು ಇದ್ದುಕೊಂಡಿವೆಯೇ? ಎಲ್ಲ. ಮತ್ತವು ಇಲ್ಲದಿದ್ದರೂ ಆ ವಿಷಯದ ರೂಪದ ಆಕಾರವು ತೋರುತ್ತಿದೆಯೋ ಇಲ್ಲವೋ? ಜನರ ಆಕಾರ, ಸಮುದ್ರದ ಆಕಾರ, ನದಿಯ ಆಕಾರ, ಗಿಡಗಂಟೆಗಳ ಆಕಾರ, ಬೇರೆ ಪ್ರಾಣಿಗಳ ಆಕಾರ, ದಾರಿಯ ಆಕಾರ, ಹೀಗೆಲ್ಲ ತೋರ್ತೈತಲ್ಲ ಕನಸಿನಲ್ಲಿ. ಮತ್ತ ಹಾಗೆಲ್ಲ ತೋರ್ಬೇಕಾದ್ರೆ ವಿಷಯಗಳು ಇವೆಯೇ? ಎಲ್ಲ. ವಿಷಯಗಳು ಇಲ್ಲದಿದ್ದರೂ ವಿಜ್ಞಾನವು ಒಂದೇ ಆ ಎಲ್ಲ ಆಕಾರವನ್ನು ಹೊಂದಿದೆಯಲ್ಲವೇ? ಅದರಂತೆಯೇ ಎಚ್ಚರದಲ್ಲಿಯೂ ವಿಷಯಗಳು ಇಲ್ಲದಿದ್ದರೂ ಒಂದೇ ಬುದ್ಧಿಯು ಎಲ್ಲಾ ವಿಷಯಗಳ ಆಕಾರವನ್ನು, ಅಂದರೆ ಪ್ರಪಂಚದ ವಿಷಯಗಳ ಆಕಾರವನ್ನು ತಾನೇ ಹೊಂದಬಹುದಾಗಿದೆ ಅಂತ ತೋರಿಸ್ತಾ ಇದ್ದಾನೆ. ಅಲ್ಲಿಯೂ ಬಗೆ ಬಗೆಯ ವಿಷಯಗಳನ್ನು ಕಂಡಂತೆ ನಮಗೆ ತೋರುತ್ತಿದೆ. ಆದರೂ ಅಲ್ಲಿ ಅರಿವಿಗಿಂತ ಹೊರತಾಗಿ ಯಾವುದೊಂದು ವಿಷಯವೂ ಇಲ್ಲವೆಂಬುದು ಎಲ್ಲರಿಗೂ ಸಮ್ಮತವಾಗಿರುತ್ತಿದೆ. ಕನಸು ಹೋಯ್ತು. ಕನಸು ಹೋದಾಗ ಯಾರಾದರೂ ಅಲ್ಲಿ ತೋರಿಕೊಂಡ ಅರಣ್ಯ, ನದಿ, ಪ್ರಾಣಿಗಳು, ಮನುಷ್ಯರು ಇದ್ದಾರೆ ಅಂತ ತಿಳ್ಕೊಳ್ಳುತ್ತಾರೆಯೇ? ಎಲ್ಲ. ಮತ್ತು ಆ ರೂಪದಲ್ಲಿ ತೋರಿದೆ ಅಷ್ಟೇ. ಆದ್ದರಿಂದ ಆ ರೂಪದಲ್ಲಿ ತೋರಿದ್ದು ಯಾವುದು? ಬುದ್ಧಿ. ಬುದ್ಧಿ ಒಂದೇ ಇದ್ದರೂ ವಿಷಯವೂ ಇಲ್ಲದಿದ್ದರೂ ಎಲ್ಲ ವಿಷಯದ ರೂಪವನ್ನು ಬುದ್ಧಿಯು ಹೊಂದುತ್ತಿದೆ ಎನ್ನುವುದಕ್ಕೆ ಕನಸಿನ ಅನುಭವವೇ ಸಾಕಾಗಿದೆ ಅಂತ ಕನಸನ್ನು ತೋರಿಸಿದ್ದಾನೆ ವಿಜ್ಞಾನವಾದಿ. ಹೀಗೆ ಹೊರಗೆ ವಿಷಯವಿಲ್ಲದೆಯೇ ಅರಿವಿನ ಹಿಂದಿನ ವಾಸನೆಯಿಂದ ಬಗೆ ಬಗೆಯ ವಿಷಯಾಕಾರಗಳು ತೋರಿಕೊಳ್ಳಬಹುದೆಂದು ಕನಸಿನ ದೃಷ್ಟಾಂತದಿಂದ ಸಿದ್ಧವಾಗುವುದರಿಂದ ಎಚ್ಚರದಲ್ಲಿಯೂ ಅರಿವಿನ ಆಕಾರಗಳು ಮಾತ್ರವೇ ಇರುತ್ತಿವೆಯೇ ಹೊರತು ಅವಕ್ಕೆ ಕಾರಣವಾಗಿರುವ ಹೊರಗಿನ ವಿಷಯಗಳೆಂಬಿವೇನು ಸ್ವತಂತ್ರವಾಗಿಲ್ಲ ಎಂದು ಇಟ್ಟುಕೊಳ್ಳುವುದೇ ಯುಕ್ತವಾಗಿರುತ್ತದೆ. ಅದರಿಂದ ಹೊರಗೆ ವಿಷಯ ಇಲ್ಲದಿದ್ದರೂ ಅರಿವಿನ ಹಿಂದಿನ ವಾಸನೆ ಇದೆಯಲ್ಲ, ಅದರಿಂದ ಬಗೆ ಬಗೆಯ ವಿಷಯಗಳ ಆಕಾರವಾಗಿ ತೋರಿಕೊಳ್ಳುವುದು ಕನಸಿನಲ್ಲಿ ಎಲ್ಲರಿಗೂ ಅನುಭವದಲ್ಲಿ ಇದ್ದುಕೊಂಡಿದೆ. ಅದರಂತೆಯೇ ಎಚ್ಚರದಲ್ಲಿಯೂ ಸಹಿತ ಯಾವ ವಿಷಯಗಳೂ ಇಲ್ಲದಿದ್ದರೂ ಒಂದೇ ಒಂದು ವಿಜ್ಞಾನವು ಎಲ್ಲ ಪ್ರಪಂಚದ ರೂಪದಿಂದ ತೋರಬಹುದಾಗಿದೆ. ಹೀಗೆ ಅನುಭವದಲ್ಲಿ ಇರುವುದರಿಂದ ವಿಜ್ಞಾನವಾದವೇ ಸರಿಯಾಗಿದೆ. ಸೌತ್ರಾಂತಿಕರು ಹೊರಗೆ ವಿಷಯಗಳು ಇದ್ದರೆ ಆಕಾರವು ಬರುತ್ತಿದೆ, ಇಲ್ಲದಿದ್ದರೆ ಹೊರಗೆ ವಿಷಯಗಳಿಲ್ಲದಿದ್ದರೆ ಅರಿವಿನಲ್ಲಿ ಆಕಾರವು ಹೇಗೆ ಬರುತ್ತಿದೆ, ಬುದ್ಧಿಯಲ್ಲಿ ಆಕಾರವು ಹೇಗೆ ಬರುತ್ತಿದೆ ಅಂತ ಹೇಳಿದ್ದರಲ್ಲ. ಕನಸಿನ ಅನುಭವದಿಂದ ಹೊರಗೆ ವಿಷಯಗಳಿಲ್ಲದಿದ್ದರೂ ಹೇಗೆ ಎಲ್ಲಾ ವಿಷಯಗಳ ಆಕಾರವಾಗಿ ಬುದ್ಧಿ ಒಂದೇ ತೋರಿತೋ ಕನಸಿನಲ್ಲಿ, ಎಚ್ಚರದಲ್ಲಿಯೂ ಸಹಿತ ಒಂದೇ ಒಂದು ಬುದ್ಧಿ ಇಡೀ ಪ್ರಪಂಚದ ರೂಪವಾಗಿ ತೋರಿಕೊಳ್ಳುತ್ತಿದೆ. ಆದ್ದರಿಂದ ವಿಜ್ಞಾನಕ್ಕಿಂತಲೂ ಬೇರೆಯಾದ ತತ್ವವು ಎಲ್ಲ ಅಂತ ಈ ವಿಜ್ಞಾನವಾದಿ ತೋರಿಸಿದ್ದಾರೆ. ಇದಲ್ಲದೆ ಹೊರಗೆ ವಿಷಯವನ್ನು ಒಪ್ಪುವವರು ಕೂಡ ಅದು ಅರಿವಿನ ಜೊತೆಯಲ್ಲಿಯೇ ತೋರುವುದೆಂದು ಒಪ್ಪಿಕೊಳ್ಳುತ್ತಾರೆ. ಈಗ ಹೊರಗೆ ವಿಷಯ ಐತಿ ಅಂತ ಹೇಳುತ್ತಾರಲ್ಲ, ಹೊರಗೆ ವಿಷಯಗಳು ಇವೆ ಅಂತ ಹೇಳುವವರು ಆ ವಿಷಯಗಳು ಇವೆ ಅಂತ ಯಾವಾಗ ಗೊತ್ತಾಗುತ್ತಿದೆ? ಅರಿವಿನ ಜೊತೆಯಲ್ಲಿ ಆಕಾರವು ಹುಟ್ಟಿದಾಗಲೇ ಅಲ್ಲವೇ ಹೊರಗೆ ವಿಷಯಗಳು ಇವೆ ಅಂತ ತಿಳ್ಕೊಳ್ಳುವುದು. ಆದ್ದರಿಂದ ಆಕಾರವನ್ನು ಬಿಟ್ಟು ವಿಷಯವು ತಾನೇ ಐತಿ ಅಂತ ಹೇಗೆ ಸಿದ್ಧವಾಗುತ್ತಿದೆ? ಬುದ್ಧಿಯಲ್ಲಿ ಆಕಾರವು ಬಂದಿಲ್ಲ,
ವಿಷಯ ಐತಿ ಅಂತ ಹ್ಯಾಕ್ ತಿಳ್ಕೊಳ್ತಾ ಇದ್ದೀರಿ? ಬರುವುದಿಲ್ಲ. ಆದ್ದರಿಂದಲೇ ಬುದ್ಧಿಯಲ್ಲಿ ಯಾವ ವಿಷಯದ ಆಕಾರವು ಬರುತ್ತಿದೆಯೋ ಅದು ಐತಿ ಅಂತ ತಿಳ್ಕೋಬೇಕಾಗುತ್ತೆ. ಬುದ್ಧಿಯಲ್ಲಿ ಆಕಾರ ಹುಟ್ಟಲಿಲ್ಲ, ಅವಾಗ ಹೇಗೆ ವ್ಯವಹಾರ ಮಾಡ್ತೀರಿ? ಬರುವುದಿಲ್ಲ. ಈಗ ವ್ಯವಹಾರದಲ್ಲಿ ಕೆಲವರು ಜಾಣರಿದ್ದಾರೆ, ಕೆಲವರು ದಡ್ಡರಿದ್ದಾರೆ. ದಡ್ಡರು ಅಂತ ಯಾಕೆ ಹೇಳಿಸಿಕೊಳ್ಳುತ್ತಾರೆ? ಯಾವ ವಿಷಯದ ಆಕಾರವು ಅವರಲ್ಲಿ ಬರಬೇಕಾಗಿದೆಯೋ ಅದು ಬರದೇ ಇರುವುದರಿಂದ ಅವರಿಗೆ ಆ ವಿಷಯ ತಿಳಿದಿಲ್ಲ. ಇವರಿಗೆ ಜಾಣರು ಅಂತ ಹೇಳುವುದಕ್ಕೆ ಆ ವಿಷಯದ ಆಕಾರವು ಇವರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಬರುತ್ತಿರುವುದರಿಂದ ಇವರಿಗೆ ಆ ವಿಷಯ ಗೊತ್ತು ಅಂತ. ಬರುವಂತಿಲ್ಲ. ಈಗ ಗಡಿಗೆ ಆಕಾರ ನಿಮ್ಮ ಮನಸ್ಸು ಆಗಿಲ್ಲ, ಗಡಿಗೆ ಐತಿ ಅಂತ ಹ್ಯಾಕ್ ತಿಳ್ಕೊಂತೀರಿ? ಗಡಿಗೆ ಆಕಾರ ಆದಾಗ ಗಡಿಗೆ ಐತಿ ಅಂತ ಗೊತ್ತಾಗುತ್ತೆ. ಆದ್ದರಿಂದ ವಿಷಯವು ಅರಿವಿನ ಕೂಡನ ತೋರಿಕೊಳ್ತಾ ಇರುವುದರಿಂದ ಆ ವಿಷಯಕ್ಕೆ ಸ್ವಾತಂತ್ರ್ಯವು ಹೇಗೆ ಬರುತ್ತಿದೆ? ಇಲ್ಲ. ಆದ್ದರಿಂದಲೇ ಅರಿವು ಇರುವುದರಿಂದಲೇ ನೀವು ವಿಷಯವನ್ನು ಐತಿ ಅಂತ ಊಹಾ ಮಾಡಬೇಕಾಗುತ್ತದೆ. ಹಾಗೆ ಊಹಾ ಮಾಡುವುದಕ್ಕಿಂತಲೂ ಅರಿವನ್ನು ಬಿಟ್ಟು ವಿಷಯವು ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಕಲ್ಪನೆ ಮಾಡಿ ನೋಡೋಣ. ಬುದ್ಧಿಯಲ್ಲಿ ಆಕಾರವನ್ನು ತಂದುಕೊಳ್ಳದೆ ವಿಷಯ ಐತಿ ಅಂತ ಹ್ಯಾಕ್ ತಿಳ್ಕೊಂತೀರಿ? ವಿಷಯ ಐತಿ ಅನ್ನುವುದಕ್ಕೆ ಒಂದು ಸ್ವಾತಂತ್ರ್ಯ ಬೇಕಲ್ಲ. ಹೇಗೆ ಹೇಳ್ತೀರಿ ಐತಿ ಅಂತ? ಬುದ್ಧಿಯಲ್ಲಿ ಆಕಾರ ಹುಟ್ಟಿದಾಗಲೇ ಅದು ಐತಿ ಅಂತ ಹೇಳ್ತೇವೆ. ಬುದ್ಧಿಯಲ್ಲಿ ಆಕಾರ ಹುಟ್ಟಿದಾಗಲೇ ಐತಿ ಅಂತ ಹೇಳುವುದಕ್ಕೂ ಅದರ ಆಕಾರ ರೂಪದಿಂದ ವಿಷಯ ಹೊರಗೆ ಐತಿ ಅಂತ ಊಹಾ ಮಾಡುವುದಕ್ಕೂ ಯಾಕೆ ಊಹಾ ಮಾಡಬೇಕು? ಆಕಾರವನ್ನು ಬಿಟ್ಟು ವಿಷಯ ಎಲ್ಲೈತಿ? ಇಲ್ಲವೇ ಇಲ್ಲ. ಕಪ್ಪಾಗಿರುವ ವಸ್ತುವಿನ ಅರಿವನ್ನು ಬಿಟ್ಟು ಬರಿಯ ಕರಿಯ ವಸ್ತುವನ್ನು ನಾವು ಎಂದೂ ಬೇರೆಯಾಗಿ ಕಂಡದ್ದಿಲ್ಲ. ಈಗ ಕರಿಯ ಅರಿವು ಆಗುತ್ತಿದೆಯಲ್ಲ, ಆ ಕಪ್ಪಾಗಿರುವ ಅರಿವನ್ನು ಬಿಟ್ಟು ಬರೀ ಕರಿ ವಸ್ತು ತೋರಬೇಕು. ನಮ್ಮ ಬುದ್ಧಿಯಲ್ಲಿ ಕಪ್ಪಾಗಿರುವ ಅರಿವು ಹುಟ್ಟಿಕೊಂಡಾಗಲೇ ತೋರಿಕೊಂಡಾಗಲೇ ಹೊರಗೆ ಕರಿಯ ವಸ್ತು ಐತಿ ಅಂತ ವ್ಯವಹಾರ ಮಾಡ್ತೀವಿ. ಕಪ್ಪಾಗಿರುವ ಅರಿವನ್ನು ಬಿಟ್ಟು ಬರೀ ಕರೆ ವಸ್ತು ತೋರಿಸ್ರಿ. ಹ್ಯಾಕ್ ಗೊತ್ತಾಗುತ್ತಿದೆ ವಿಷಯ ಐತಿ ಅಂತ? ಹ್ಯಾಕ್ ಗೊತ್ತಾಗುತ್ತಿದೆ? ಬುದ್ಧಿಯನ್ನು ಬಿಟ್ಟು ಅರಿವನ್ನು ಬಿಟ್ಟು ಹ್ಯಾಕ್ ಸಿದ್ಧವಾಗುತ್ತಿದೆ? ಆಗುವುದಿಲ್ಲ. ಆದ್ದರಿಂದಲೇ ವಿಷಯ ಐತಿ ಅನ್ನುವುದಕ್ಕಿಂತ ವಿಜ್ಞಾನವಿದೆ ಅಂತ ತಿಳಿದುಕೊಳ್ಳುವುದೇ ಮೇಲು. ಅರಿವಿಗಿಂತ ವಿಷಯವು ಬೇರೆಯಾಗಿದ್ದರೆ ಅದು ಅರಿವನ್ನು ಕುರಿಯದೆ ತಾನೇ ಏತಕ್ಕೆ ಸ್ವತಂತ್ರವಾಗಿರಬಾರದು? ಅರಿವನ್ನು ಬಿಟ್ಟು ವಿಷಯ ಸ್ವತಂತ್ರ ಐತಿ ಅಂತ ನೀವು ಹೇಳುವುದಾದರೆ ಅರಿವನ್ನು ಯಾಕೆ ಅಪೇಕ್ಷೆ ಮಾಡಬೇಕದು? ತಾನೇ ಸ್ವತಂತ್ರವಾಗಿ ಐತಿ ಅಂತ ತಿಳಿದ್ರಾಯ್ತು. ಯಾಕೆ ಅರಿವನ್ನು ಅಪೇಕ್ಷೆ ಮಾಡ್ತೀರಿ? ಹಾಗೆ ಬರುತ್ತಿದೆಯೇ ಅರಿವನ್ನು ಅಪೇಕ್ಷೆ ಮಾಡದೆ ವಿಷಯ ಐತಿ ಅಂತ ತಿಳ್ಕೊಳ್ರಿ ನೋಡೋಣ. ಅಷ್ಟೇ ಅಲ್ಲ, ನಾನು ಅದೇನಿ ಅನ್ನುವ ಅರಿವು ಇಲ್ಲದೆ ಅದೇನಿ ಅಂತ ಹ್ಯಾಕ್ ತಿಳ್ಕೊಳ್ತಾ ಇದ್ದೀರಿ? ಬರುವುದಿಲ್ಲ. ಹಾಗಾದರೆ ನಾನು ಅದೇನಿ ಅನ್ಬೇಕಾದ್ರೆ ಏನ್ ಬೇಕು? ವಿಜ್ಞಾನವೇ ಬೇಕು. ವಿಜ್ಞಾನವು ಇದ್ದರೆ ಅಲ್ಲವೇ ಅದೇನಿ ಅಂತ ಗೊತ್ತಾಗುತ್ತದೆ. ಆದ್ದರಿಂದ ಎಲ್ಲ ವ್ಯವಹಾರವು ನಡೆಯುವುದಕ್ಕೆ ವಿಜ್ಞಾನವು ಎಷ್ಟು ಮುಖ್ಯವಾಗಿದೆ ಅನ್ನುವುದು
ತಿಳಿದು ಬರುತ್ತದೆ. ಆದ್ದರಿಂದ ವಿಜ್ಞಾನವೇ ಸ್ವತಂತ್ರವಾಗಿದೆ. ಮತ್ತೊಂದು ವಿಚಾರ, ಅರಿವಿಗೆ ವಿಷಯವಾಗಿರುವುದೆಂದರೇನು? ಅರಿವಿನ ಆಕಾರವಾಗಿರುವುದೇ ಅಲ್ಲವೇ? ಈಗ ಈ ವಿಷಯ ಅರಿವಿಗೆ ಗೋಚರ ಆಯ್ತು ಅಂತ ಹೀಗೆ ಹೇಳುವಾಗ ಏನು ಗೋಚರ ಆಯ್ತು ಅಂದರೆ ಏನರ್ಥ? ಅರಿವಿನಲ್ಲಿ ಆಕಾರವನ್ನು ಹುಟ್ಟಿಸುವುದೇ ಗೋಚರ. ಆಕಾರ ಹುಟ್ಟಲಿಲ್ಲ, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆಕಾರ ಬರಲಿಲ್ಲ. ಐತಿ ಅನ್ನೋದು ಹೇಗೆ ಗೊತ್ತು? ಈಗ ಮಿಷನ್ನು ಜೋಡಿಸ್ಬೇಕಾಗಿದೆ ಅಥವಾ ಕಾರೋ ಬಸ್ಸು ಕೆಟ್ಟೈತಿ ಅಂತ ಕಲ್ಪಿಸ್ರಿ. ಅದು ಸರಿ ಮಾಡಬೇಕಾದ್ರೆ ಯಾವನ ಕಡೆಯಿಂದ ಆಗುತ್ತಿದೆ? ಅದನ್ನು ಸಂಪೂರ್ಣವಾಗಿ ಬಲ್ಲವನಾಗಿದ್ದಾನಲ್ಲ, ಎಲ್ಲಿ ಯಾವುದರ ಕೊರತೆ ಇದೆಯೋ ಆ ಆಕಾರವು ಅವನ ಮನಸ್ಸಿನಲ್ಲೇ ಬಂದಾಗ ಅದನ್ನು ಜೋಡ್ಸಕ್ ಬರ್ತದೆ. ಈಗ ಕಾರ್ ಹೊಡೆಯುವ ಡ್ರೈವರ್ ಇರಬಹುದು, ಆದ್ರೆ ಎಲ್ಲಾದ್ರೂ ಕೆಟ್ಟು ಅಂದ್ರೆ ಅವನು ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಮೇಸ್ತ್ರಿಗಳು ಇರ್ತಾರಲ್ಲ ಅಲ್ಲಿಗೆ. ಯಾಕೆ? ನಿನಗೆ ಯಾಕೆ ಗೊತ್ತಿಲ್ಲ? ಹಾಗಾದ್ರೆ ಅವನು ಮೇಸ್ತ್ರಿ ಏನ್ ಮಾಡ್ತಾ ಇದ್ದಾನೆ? ಯಾವುದು ಹೋಗಿದೆ ಅನ್ನುವ ಆಕಾರವು ಅವನಲ್ಲಿ ಬಂದಾಗ ಅವನು ಜೋಡಿಸ್ತಾನೆ. ಅವನಿಗೂ ಆ ಆಕಾರವು ಬರದೇ ಇದ್ರೆ ಜೋಡ್ಸಕ್ಕಾಗುವುದು. ಆದ್ದರಿಂದಲೇ ಈಗ ಡಾಕ್ಟರು ಸಹಿತ ಈ ರೋಗಕ್ಕೆ ಎಂಥ ಔಷಧವನ್ನು ಕೊಡಬೇಕು ಅಂತ ಅವರ ಮನಸ್ಸಿನಲ್ಲಿ ಆ ಆಕಾರವು ತಯಾರಾಗಿ ಬಂತು, ಅದಕ್ಕೆ ಸಂಬಂಧವಾಗುತ್ತಿದೆ. ಅವರು ಬ್ಯಾರೆ ಔಷಧ ಕೊಟ್ಟರು ಅಂದ್ರೆ ಆ ರೋಗ ಹೋಗುವುದಿಲ್ಲ, ಉಲ್ಬಣವಾಗ್ತಾ ಇತ್ತು, ಹೆಚ್ಚಿಗೆ ಆಗ್ತಾ ಇತ್ತು, ಅಥವಾ ಸತ್ಯ ಹೋಗ್ಬಹುದು. ಯಾಕೆ ಅಂದ್ರೆ ಇಲ್ಲ, ಡಾಕ್ಟರ್ ಕಡೆಯಿಂದ ಆಗಲಿಲ್ಲ, ಅದು ಫೇಲ್ ಆಯ್ತು ಅಂತ ಹೀಗೆ ಹೇಳಿಸಿಕೊಳ್ಳು. ಮತ್ತೆ ಇನ್ನೊಬ್ಬರ ಅದಕ್ಕೆ ಯಾವುದನ್ನು ಕೊಡಬೇಕು ಅಂತ ಅವನ ಮನಸ್ಸಿನಲ್ಲಿ ತಯಾರಾಗಿ ಬಂತು, ಅದಕ್ಕದು ಹೊಂದಿತು ಅಂದ ಕೂಡಲೇ ಈ ಡಾಕ್ಟರ್ ಕೈ ಬಾಳ್ ಚಲೋ ಐತಿ ಅಂತ ಹೀಗೆ ಹೆಸರು ಬರ್ತದೆ. ಹಾಗಾದ್ರೆ ಇದರಲ್ಲಿ ಏನ್ ಬೇಕಾಯ್ತು? ವಿಷಯವು ಐತಿ ಅನ್ನಬೇಕಾದ್ರೆ ಆಕಾರವೇ ಬೇಕು. ಹಾಗಾದ್ರೆ ಆಕಾರವನ್ನು ಬಿಟ್ಟು ವಿಷಯ ಸ್ವತಂತ್ರ ಹೇಗಿರ್ತತಿ ಹೇಳ? ಆಕಾರವನ್ನು ಬಿಟ್ಟು ವಿಷಯ ಐತಿ ಅಂದ್ರೆ ಏನರ್ಥ? ಎಲ್ಲ. ಆದ್ದರಿಂದಲೇ ಅರಿವಿಗೆ ವಿಷಯವಾಗುವುದು ಅಂದರೆ ಅರಿವಿನ ಆಕಾರವಾಗಿರುವುದೇ ಅಲ್ಲವೇ? ಹಾಗಾದರೆ ಅರಿವಿನ ವಿಷಯವು ಅರಿವಿನ ಆಕಾರ ಮಾತ್ರವೆಂದು ತಾನೇ ಏರ್ಪಡುತ್ತದೆ. ಅರಿವಿಗೆ ಗೋಚರವಾಗಿದೆ ಅಂತ ಹೇಳಿದರೆ ಏನರ್ಥ? ಅರಿವಿನ ಆಕಾರವಾಗಿದೆ ಅಂತ ಅರ್ಥ. ಅರಿವಿನ ಆಕಾರ ಅಂದ್ರೆ ಬುದ್ಧಿಯಲ್ಲಿ ಆ ವಿಷಯದ ಆಕಾರವು ತಯಾರಾಗಿದೆ ಅಂತ ಅದರ ಅಭಿಪ್ರಾಯ. ಹೀಗಲ್ಲದೆ ಆಕಾರಕ್ಕಿಂತ ವಿಷಯವು ಬೇರೆಯಾಗಿ ಸ್ವತಂತ್ರವಾಗಿದ್ದರೆ ಆಕಾರಕ್ಕೂ ವಿಷಯಕ್ಕೂ ಯಾವ ಸಂಬಂಧವೂ ಇಲ್ಲವೆಂದಾಗುವುದು. ಆಕಾರಕ್ಕಿಂತ ವಿಷಯ ಬೇರೆ ಐತಿ ಅಂತ ಹೇಳಿದರೆ ಆಕಾರಕ್ಕೂ ವಿಷಯಕ್ಕೂ ಯಾವ ಸಂಬಂಧವೂ ಇಲ್ಲದಂತೆ ಆಗ್ತದೆ. ಆದ್ದರಿಂದ ಬುದ್ಧಿಯು ಆ ಯಾವ ವಿಷಯದ ಆಕಾರವನ್ನು ಹೊಂದಿದರೂ ಯಾವುದಾದರೂ ಜ್ಞಾನವಾಗಬಹುದಾಗಿದೆ. ಹಾಗಿಲ್ಲ. ಗಡಿಗೆಯ ಜ್ಞಾನ ಅನ್ನುವಾಗ ಗಡಿಗೆಯ ಆಕಾರವೇ ಅದರಲ್ಲಿ ಇರಬೇಕು. ಮನುಷ್ಯನ ಜ್ಞಾನ ಅನ್ನುವಾಗ ಮನುಷ್ಯನ ಆಕಾರವೇ ಅದರಲ್ಲಿ ಇರಬೇಕು. ಮಿಷನ್ನಿನ ಜ್ಞಾನ ಅನ್ನುವಾಗ ಮಿಷನ್ನಿನ ಆಕಾರವೇ ಆ ಬುದ್ಧಿಯಲ್ಲಿ ಇರಬೇಕು. ಹಾಗಿದ್ದರೆ ಅದು ಸಿದ್ಧವಾಗುತ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. ಈಗ ವ್ಯವಹಾರ ಮಾಡಬೇಕಾದ್ರೆ ಯಾವ ರೂಪದಿಂದ ಮಾಡ್ತಾ ಇದ್ದಾರೆ? ಈಗ ಹುಚ್ಚು ಅಂತ ಬರ್ತೈತಲ್ಲ, ತಲೆ ಕೆಡ್ತೈತಲ್ಲ, ತಲೆ ಕೆಟ್ಟಾಗ ಅವನಿಗೆ ತಲೆ ಕೆಟ್ಟೈತಿ ಅಂತ ಯಾಕೆ ಹೇಳುತ್ತಾರೆ? ಬುದ್ಧಿ ನೆಟ್ಟಗಿಲ್ಲ, ಬುದ್ಧಿ ಕ್ರಾಕ್ ಆಗೈತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ತಾರ? ವಿಷಯವನ್ನು ಕ್ರಮವಾಗಿ ತಿಳಿಯುವುದಿಲ್ಲ ಅವನು. ಯಾರನ್ನಾದರೂ ಈಗ
ನೋಡೋ ನಿನ್ನ ಹೆಂಡತಿ ಬಂದಾಳ ಅಂತಂದ್ರ ಅವನಿಗೆ ಹೆಂಡತಿ ಅಂದ್ರೇನೋ ಮಂದಿ ಅಂದ್ರೇನೋ ತಾಯಿ ಅಂದ್ರೇನು ಏನು ಗೊತ್ತಾಗುವುದಿಲ್ಲ. ನಿಮ್ ಮನಿ ಇದೋ ಅತ್ತಾಗ ಯಾಕೆ ಹೋಗ್ತಿದಿ ಅಂದ್ರ ಅವನ ಮನಿ ಯಾವುದೋ ಮಂದಿ ಮನಿ ಯಾವುದೋ ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ತನ್ನ ಮನಿ ಅಂತ ಆ ಬುದ್ಧಿಯಲ್ಲಿ ಆಕಾರವು ಬಂದಾಗಲೇ ತನ್ನ ಮನಿ ಅಂತ ಅಲ್ಲಿ ಪ್ರವೇಶವಾಗ್ತದೆ. ಕೆಲವು ಸಾರೆ ಹಳ್ಳಿ ಜನರು ಪಟ್ಟಣಕ್ಕೆ ಬಂದಿರುತ್ತಾರಲ್ಲ, ಅವರು ಸಾಮಾನುಗಳನ್ನು ಇಟ್ಟು ಹೊರಗೆ ಬಜಾರಕ್ಕೆ ಹೋಗಿ ಬರ್ತೀವಿ ಅಂತ ಹೋಗಿರ್ತಾರ. ಹೋಗುವಾಗ ಸರಿಯಾಗಿ ಗುರ್ತ ಮಾಡಿಕೊಂಡು ಹೋಗಿರುವುದಿಲ್ಲ. ಅವರು ತಿರುಗಿ ಬರ್ತಾರಲ್ಲ, ಬಂದಾಗ ನಾವು ಇಲ್ಲೇ ಬಂದಂಗಾಗಿತ್ತು, ಇದ ಮನಿಯನ್ನು ಕಾಣಿಸ್ತೈತಿ ಅಂತ ಅಲ್ಲೇ ತಿರುಗಾಡ್ತಿರ್ತಾರ. ಆ ಮನಿ ಸಿಗುದಿಲ್ಲ ಅವ್ರಿಗೆ. ಯಾಕೆ ಸಿಗುದಿಲ್ಲ? ಅದು ಯಾವ ರೂಪದಲ್ಲಿ ಆಯಿತೋ ಆ ಆಕಾರ ತಪ್ಪಿ ಹೋಗಿದೆ. ಆಕಾರವು ತಪ್ಪಿರುವುದರಿಂದ ಅವರಿಗೆ ಆ ಮನೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ. ಮತ್ತ ಆಕಾರ ಉಳ್ಕೊಂಡಿತ್ತು ಅಂದ್ರೆ ಸಲೀಸಾಗಿ ಅದನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ವಿಷಯ ಐತಿ ಅನ್ನುವುದಕ್ಕೆ ಏನು ಗುರುತು? ಆಕಾರ. ಆದ್ದರಿಂದ ಆಕಾರವನ್ನು ಬಿಟ್ಟು ವಿಷಯವು ಸ್ವತಂತ್ರವಾಗಿದೆ ಅನ್ನುವುದಕ್ಕೆ ಯಾವ ಅನುಭವದ ಬೆಂಬಲವಿದೆ? ತೋರಿಸಿ ಎಲ್ಲ. ಆದ್ದರಿಂದ ವಿಜ್ಞಾನವೇ ಪ್ರಪಂಚ ರೂಪವಾಗಿದೆ. ವಿಜ್ಞಾನವನ್ನು ಬಿಟ್ಟು ಪ್ರಪಂಚವು ಬೇರೆ ಎಲ್ಲಿದೆ? ಆದ್ದರಿಂದ ವಿಜ್ಞಾನವೇ ತತ್ವವಾಗಿದೆ ಅಂತ ವಿಜ್ಞಾನವಾದಿಗಳು. ಬೌದ್ಧರ ಪೈಕಿ ಇವನು ಎರಡನೇದವನು ವಿಜ್ಞಾನವಾದಿ. ಅವನು ಹೀಗೆ ಹೇಳ್ತಾ ಇದ್ದಾನೆ. ಇದು ಅರಿವು ಯಾವುದು ಬೇಕಾದರೂ ಯಾವ ಅರಿವಿಗಾದರೂ ವಿಷಯವಾಗಿರಬಹುದೆಂದಾಗುವುದು ಇದು ಯಾರಿಗೂ ಒಪ್ಪಿಲ್ಲವಾದ್ದರಿಂದ ಅರಿವು ತನ್ನನ್ನು ತಾನೇ ಅರಿಯುವುದೆಂದು, ಅರಿವಿಗಿಂತ ಬೇರೆಯಾದ ವಿಷಯವು ಇಲ್ಲವೆಂದು ಸಿದ್ಧವಾಗುತ್ತಿದೆ. ಹೀಗೆಂಬುದು ವಿಜ್ಞಾನವಾದಿಗಳ ಮತವು. ಇವನ ಅಭಿಪ್ರಾಯವು ಏನಿದೆ ಅಂದರೆ, ಯಾವುದು ಬೇಕಾದರೂ ಯಾವ ಅರಿವಿಗಾದರೂ ವಿಷಯವಾಗಬೇಕು, ಆದರೆ ಹಾಗಿಲ್ಲ. ಯಾವ ಆಕಾರವಾಗುತ್ತದೆಯೋ ಆ ವಿಷಯದ ಜ್ಞಾನವೇ ಅಂತ ಹೇಳಿಸಿಕೊಳ್ಳುತ್ತದೆ. ಆನೆ ಆಕಾರ ಬಂತು, ಆನೆ ಜ್ಞಾನ. ಮನುಷ್ಯಾಕಾರ ಬಂತು, ಮನುಷ್ಯನ ಜ್ಞಾನ. ಮನೆಯ ಆಕಾರ ಬಂತು, ಮನೆಯ ಜ್ಞಾನ. ಹೀಗಿಲ್ಲದೆ ಇದ್ರೆ ಗಡಿಗೆಯ ಜ್ಞಾನ ಅನ್ನುವಾಗ ಆನೆಯ ಜ್ಞಾನವಾದರೂ ಬಂದು ಬಿಡಬಹುದು, ಅಥವಾ ಮನುಷ್ಯನ ಜ್ಞಾನ ಅನ್ನುವಾಗ ಪಕ್ಷಿಯ ಜ್ಞಾನವಾದರೂ ಬಂದು ಬಿಡಬಹುದು. ಹಾಗಿಲ್ಲ. ಇದಕ್ಕೆ ಇದೇ ಆಕಾರವೇ ಬೇಕು ಅಂತ ಒಂದು ನಿರ್ಣಯವು ಇದ್ದುಕೊಂಡಿರುವುದರಿಂದ ವಿಷಯವು ಸ್ವತಂತ್ರವಾಗಿಲ್ಲ. ಆಕಾರವನ್ನು ಬಿಟ್ಟು ಯಾವ ವಿಷಯವೂ ಬೇರೆಯಾಗಿಲ್ಲ. ಆಕಾರವು ಬುದ್ಧಿಯ ರೂಪವಾಗಿ ಇದ್ದುಕೊಂಡಿದೆ. ಆದ್ದರಿಂದ ವಿಜ್ಞಾನವೇ ಇದ್ದುಕೊಂಡಿರುವುದು ಅಂತ ಹೀಗೆ ನಿರ್ಣಯ ಮಾಡಿದರು. ಇನ್ನು ಅವರು ಇದರಲ್ಲಿ ಒಂದು ಮಾತನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ಅರಿವು ತನ್ನನ್ನು ತಾನೇ ಅರಿಯುತ್ತಿದೆ ಅಂತ ಒಂದು ಹೇಳ್ತಾ ಇದ್ದಾರೆ. ಬುದ್ಧಿ ಇದೆಯಲ್ಲ, ಬುದ್ಧಿಯು ತನ್ನನ್ನು ತಾನೇ ಅರಿಯುತ್ತಿದೆ ಅಂತ ಒಂದು ಹಾಕಿಕೊಂಡಿದ್ದಾರೆ. ಆದ್ದರಿಂದ ಅರಿವಿಗಿಂತ ಬೇರೆಯಾದ ವಿಷಯವು ಎಲ್ಲವೇ ಎಲ್ಲ, ಬರೀ ಬುದ್ಧಿಯೇ ಇದ್ದುಕೊಂಡಿರುವುದು. ಆ ಬುದ್ಧಿಯು ತನ್ನನ್ನು ತಾನೇ ತಿಳಿಯುತ್ತಾ ಇದೆ. ಅವರು ಹಾಗೆ ನಿರ್ಣಯ ಮಾಡುವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಬುದ್ಧಿಯು ಸ್ವಯಂ ಪ್ರಕಾಶವಾಗಿರುವುದರಿಂದ ಇನ್ನೊಂದರ ಅಪೇಕ್ಷೆಯನ್ನು ಮಾಡದೆ ತನ್ನನ್ನು ತಾನೇ ತಿಳಿಯುತ್ತಿದೆ ಅಂತ ಅವರು ಹಾಗೆ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಈ ವಿಜ್ಞಾನವಾದಿಗಳ ಮತ ಈ ರೂಪದಲ್ಲಿ ಐತಿ ಅಂತ ತೋರಿಸಿದರು. ಈಗ ಇಲ್ಲಿ ಹೇಳಿರುವ ವಿಷಯವಿದೆಯಲ್ಲ, ತನ್ನನ್ನು ತಾನೇ ತಿಳಿಯುತ್ತಿದೆ ಬುದ್ಧಿ ಅಂತ, ಅದು ಎಲ್ಲಿ ದೋಷ ಐತಿ ಏನು ಅನ್ನೋದನ್ನು ಮುಂದೆ ಪ್ರಸಂಗ ಬಂದಾಗ ತೋರಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೊರಗೆ ವಿಷಯಗಳು ಪ್ರತ್ಯಕ್ಷವಾಗಿಲ್ಲ, ಅನುಮಾನದಿಂದ ಸಿದ್ಧವಾಗುತ್ತಿವೆ ಅಂತ ಸೌತ್ರಾಂತಿಕರು ಹೇಳಿದ್ರು. ಹೊರಗೆ ವಿಷಯಗಳು ಇಲ್ಲವೇ ಇಲ್ಲ. ಅವು ಆಕಾರವನ್ನು ಹುಟ್ಟಿಸಬೇಕಾದರೆ ವಿಷಯವು ಬೇಕಲ್ಲ ಅಂತ ಹೇಳಿದ್ರಲ್ಲ,
ಆಕಾರವನ್ನು ಬಿಟ್ಟು ವಿಷಯವು ಸ್ವತಂತ್ರವಾಗಿಲ್ಲವೇ ಇಲ್ಲ. ಆ ಬುದ್ಧಿಯೇ ಎಲ್ಲ ಆಕಾರವನ್ನು ಹೊಂದುತ್ತಿದೆ ಅನ್ನುವುದಕ್ಕೆ ಕನಸಿನ ಅನುಭವವನ್ನು ಹೇಳಿದರು. ಹೀಗೆ ವಿಜ್ಞಾನವನ್ನು ಬಿಟ್ಟು ಯಾವುದೂ ಸ್ವತಂತ್ರವಾಗಿಲ್ಲ, ವಿಜ್ಞಾನವೇ ತತ್ವರೂಪವಾಗಿದೆ ಅಂತ ಹೀಗೆ ಹೇಳಿದವರ ವಾದವನ್ನು ತೋರಿಸಿದರು. ನಮ್ಮ ದೇಶದಲ್ಲಿ ತಾರ್ಕಿಕರ ಪ್ರತ್ಯಕ್ಷವಾದವು ಕ್ರಮಕ್ರಮವಾಗಿ ವಿಜ್ಞಾನವಾದಕ್ಕೆ ತಿರುಗಿದಂತೆಯೇ ಪಾಶ್ಚಾತ್ಯ ದೇಶಗಳಲ್ಲಿಯೂ ಬಾಹ್ಯ ಸತ್ಯತ್ವವಾದಿಗಳ ಮತವು ಬರಬರುತ್ತಾ ವಿಜ್ಞಾನವಾದಕ್ಕೆ ದಾರಿಯನ್ನು ಮಾಡಿಕೊಟ್ಟಿತು. ಈಗ ಪರದೇಶದ ವಿಜ್ಞಾನವಾದಿಗಳು ಆಗಿ ಹೋಗಿದ್ದಾರಲ್ಲ, ಅವರ ವಿಷಯವನ್ನು ತೋರಿಸ್ತಾ ಇದ್ದಾರೆ. ಯಾಕಿವುಗಳನ್ನೆಲ್ಲ ಇಲ್ಲಿ ತೋರಿಸಬೇಕಾಗಿದೆ ಅಂದರೆ, ಮುಮುಕ್ಷುಗಳು ಜಿಜ್ಞಾಸುಗಳಾಗಿರುವವರು ಗ್ರಂಥವನ್ನು ಓದ್ತಾ ಇದ್ದಾರಲ್ಲ, ಓದುವಾಗ ಇಂಥ ವಿಷಯ ಯಾವುದಾದರೂ ಬಂತು ಅಂದರೆ ಅವರಿಗೆ ಗೊತ್ತಾಗದೆ ಎಲ್ಲ ವಿಜ್ಞಾನವೇ ಅಂತ ಹೇಳಾರಲ್ಲ, ಮತ್ತು ನೀವು ಎಲ್ಲ ಆತ್ಮನೇ ಅಂತ ಹೇಳ್ತೀರಿ, ಅವರೆಲ್ಲ ವಿಜ್ಞಾನ ಅಂತ ಹೇಳ್ತಾರೆ, ಆತ್ಮನಿಗೂ ವಿಜ್ಞಾನಕ್ಕೂ ಏನ್ ತಾರತಮ್ಯ ಐತಿ ಅಂತ ಹೀಗೆ ಸಂಶಯ ಬರುತ್ತಿದೆಯಲ್ಲವೇ. ಅದಕ್ಕಾಗಿಯೇ ವಿಜ್ಞಾನವಾದಕ್ಕೂ ಮುಂದೆ ಆತ್ಮವನ್ನು ತೋರಿಸ್ತಾ ಇದ್ದಾರಲ್ಲ, ಅದಕ್ಕೂ ಯಾವ ತಾರತಮ್ಯವಿದೆ ಅನ್ನುವುದನ್ನು ಮುಮುಕ್ಷುಗಳು ಕಂಡುಕೊಳ್ಳಬೇಕಾಗುತ್ತಿದೆ. ಆದ್ದರಿಂದಲೇ ಅವರ ವಿಷಯವನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ನಮ್ಮ ದೇಶದ ತಾರ್ಕಿಕರು ಪ್ರತ್ಯಕ್ಷವಾದವಿದೆಯಲ್ಲ, ಕ್ರಮಕ್ರಮವಾಗಿ ವಿಜ್ಞಾನವಾದಕ್ಕೆ ಹೇಗೆ ತಿರುಗಿತೋ, ಅಂದರೆ ಸೌತ್ರಾಂತಿಕರು ಪ್ರತ್ಯಕ್ಷ ಅಂತ ಹೇಳುವುದನ್ನು ಬರಬರುತ್ತಾ ಅದು ವಿಜ್ಞಾನವಾದವಾಗಿ ತಿರುಗಿದಂತೆಯೇ ಪಾಶ್ಚಾತ್ಯ ದೇಶದಲ್ಲಿಯೂ ಸಹಿತ ಬಾಹ್ಯ ಸತ್ಯತ್ವವಾದಿಗಳ ಮತವು ಬರಬರುತ್ತಾ ವಿಜ್ಞಾನವಾದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಇದರ ವಿವರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವುದರಿಂದ ಪ್ರಯೋಜನವುಂಟು. ಆ ದೇಶದಲ್ಲಿಯೂ ಇಲ್ಲಿಯಂತೆ ಜನರು ಪ್ರತ್ಯಕ್ಷ ಜ್ಞಾನವನ್ನು ವಿವರಿಸುವುದಕ್ಕೆ ಮೊದಲು ವಿಷಯದಿಂದಲೇ ಹೊರಟರು. ಪಾಶ್ಚಾತ್ಯ ದೇಶದಲ್ಲಿಯೂ ಸಹಿತ ಹೇಗೆ ನಮ್ಮ ದೇಶದವರು ಹೊರಗೆ ಪದಾರ್ಥಗಳು ಇದ್ದುಕೊಂಡಿವೆ ಪ್ರತ್ಯಕ್ಷವಾಗಿ ಅಂತ ಇಟ್ಟುಕೊಂಡು ಹೊರಟಿದ್ದರೋ, ಅದರಂತೆಯೇ ಅವರ ದೇಶದಲ್ಲಿಯೂ ಸಹಿತ ಪ್ರತ್ಯಕ್ಷ ಜ್ಞಾನವನ್ನು ವಿವರ ಮಾಡುವುದಕ್ಕೆ ವಿಷಯದಿಂದಲೇ ಹೊರಟವರಾಗಿದ್ದಾರೆ. ವಸ್ತುವಿನ ಮೇಲೆ ಬಿದ್ದ ಬೆಳಕಿನ ಕಿರಣವು ಹಿಂದಿರುಗಿ ಕಣ್ಣಿಗೆ ತಗಲಿದ ಮೇಲೆ ಈ ಉತ್ತೇಜನವು ನರಗಳ ಮೂಲಕ ಮೆದುಳನ್ನು ಮಾರ್ಪಡಿಸುವುದೆಂಬುದು ಭೌತಿಕಜ್ಞರ ಮತವು. ಪ್ರತ್ಯಕ್ಷ ಜ್ಞಾನ ಆಗಬೇಕಾದರೆ ಹೇಗಾಗುತ್ತಿದೆ ಅಂತ ಅವರು ತೋರಿಸುವುದು ಹೀಗಿದೆ. ಪದಾರ್ಥಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಿದೆ. ಆ ಕಿರಣವು ಹಿಂತಿರುಗಿ ಕಣ್ಣಿನ ನಾಡಿಗಳ ಮೇಲೆ ತಗಲಿದೆ. ಆ ನಂತರ ಅದರಲ್ಲಿ ಉತ್ತೇಜಕ ರೂಪವಾಗಿರುವ ವ್ಯವಹಾರವು ನಡೆಯುತ್ತಿದೆ. ಆ ನಾಡಿಯಿಂದ ಮೆದುಳಿಗೆ ಅದು ಸಂಬಂಧವಾಗುತ್ತಿದೆ. ಆ ನಂತರ ಆ ಮೆದುಳಿನಲ್ಲಿ ಇದು ಇಂಥ ಪದಾರ್ಥ ಅಂತ ಹೀಗೆ ಜ್ಞಾನವಾಗುತ್ತಿದೆ ಅಂತ ಈ ಭೌತಿಕವಾದಿಗಳು ಹಿಂದೆ ಹೇಳಿಕೊಂಡು ಬಂದಿದ್ದಾರಲ್ಲ, ಮೆದುಳಿನಿಂದಲೇ ಎಲ್ಲ ಜ್ಞಾನವಾಗುತ್ತಿದೆ ಅಂದರೆ ಭೌತಿಕ ವಸ್ತುಗಳ ಧರ್ಮವೇ ಈ ಅರಿವು ಅಂತ ಹೇಳಿಕೊಂಡು ಬಂದಿದ್ದಾರಲ್ಲ, ಅವರ ವಿಷಯವನ್ನು ಇಲ್ಲಿ ತೋರಿಸಿದೆ. ಮೆದುಳಿಗಿಂತ ಬೇರೆಯಾಗಿ ಮನಸ್ಸೆಂಬುದೊಂದು ಇದೆ ಎನ್ನುವವರು ಮೆದುಳಿನ ಮೂಲಕವಾಗಿ ಹೊರಗಿನ ಉತ್ತೇಜನವು ಮನಸ್ಸಿಗೆ ಮುಟ್ಟುವುದರಿಂದ ಹೊರಗಿನ ವಸ್ತುವಿನ ಅರಿವು ಉಂಟಾಗುವುದೆಂದು ಹೇಳುತ್ತಿದ್ದರು. ಇನ್ನು ಮೆದುಳಿನಿಂದಲೇ ಹೊರಗಿನ ವಿಷಯಗಳ ಜ್ಞಾನವಾಗುತ್ತಿದೆ ಅಂತ ಹೀಗೆ ಹೇಳ್ತಾ ಇದ್ದರಲ್ಲ, ಈಗ ಆ ದೇಶದಲ್ಲಿ ಮೆದುಳು ಕೆಟ್ಟಿದ್ದರೂ ಸಹಿತ ಮನಸ್ಸಿನಿಂದ ವ್ಯವಹಾರ ಮಾಡುವುದಕ್ಕೆ ಸಾಧ್ಯವಿದೆ ಅಂತ ಕಂಡುಕೊಂಡಿರುವವರ ವಿಷಯವನ್ನು ಇಲ್ಲಿ ತೋರಿಸಿದ್ದಾರೆ. ಆ ಮೆದುಳಿನಿಂದ ಜ್ಞಾನವಾಗುವಾಗ ಅದು ಮನಸ್ಸಿಗೆ ಸಂಬಂಧಪಟ್ಟಾಗಲೇ ಆ ವ್ಯವಹಾರವು ಆಗುತ್ತಿದೆ. ಇಷ್ಟೇ ಅಲ್ಲ, ಈಗ ಎರಡನೇದವರ ಮೆದುಳನ್ನು ಸಂಶೋಧನೆ ಮಾಡಬೇಕಾದರೆ ಯಾವುದರಿಂದ ಮಾಡ್ತಾ ಇದ್ದಾರೆ? ಮನಸ್ಸಿನಿಂದ
ವಿಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಮೆದುಳಿಗಿಂತಲೂ ಬೇರೆಯಾಗಿ ಮನಸ್ಸೆಂಬುದೊಂದು ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೆದುಳಿಗಿಂತಲೂ ಮನಸ್ಸು ಬೇರೆ ಐತಿ ಅಂತ ಹೇಳುವವರು ಇವರು. ಇದನ್ನೇ ಕಾಲೇಜಿನಲ್ಲಿ ಮನೋವಾದಿಗಳು ಅಂತ ಹೇಳುತ್ತಾರೆ, ಸೈಕಾಲಜಿನವರು ಅಂತ ತೋರಿಸ್ತಾರಲ್ಲ. ಅದು ಏನಿದೆ ಅಂದ್ರೆ ಬರೀ ಮೆದುಳಿನಿಂದಲೇ ವ್ಯವಹಾರ ನಡುತ್ತೈತಿ ಅಂತ ಅಷ್ಟಕ್ಕೆ ನಿಂತ್ರೆ ಅಷ್ಟಕ್ಕೇನೆ ಅದೇ ಹೆಚ್ಚೆಂದು ಮೆದುಳು ಬಿಟ್ರೆ ಬೇರೆ ಇಲ್ಲ ಅಂತ ಹೀಗೆ ಅನಿಸ್ತೈತಿ. ಮತ್ತೆ ಸಂಶೋಧನೆ ಮಾಡಿದ್ದಾರಲ್ಲ, ಮೆದುಳಿನ ವ್ಯವಹಾರವು ಮನಸ್ಸಿಗೆ ಸಂಬಂಧಪಟ್ಟಾಗಲೇ ಅದು ಸರಿಯಾಗಿ ನಡೆಯುತ್ತಿದೆ ಅಂತ ಗೊತ್ತಾಗುತ್ತಿದೆ. ಆದ್ದರಿಂದ ಮೆದುಳಿಗಿಂತಲೂ ಮನಸ್ಸನ್ನುವುದು ಬೇರೆಯಾಗಿ ಐತಿ ಅಂತ ಹೇಳುವ ವಾದಿಗಳು ಇದ್ದಾರೆ. ಮನಸ್ಸಿಗೆ ಮುಟ್ಟುವುದರಿಂದ ಹೊರಗಿನ ವಸ್ತುವಿನ ಅರಿವು ಉಂಟಾಗುವುದೆಂದು ಹೇಳುತ್ತಿದ್ದರು. ಇವರು ಹೊರಗಿನ ವಸ್ತುವನ್ನು ಸತ್ಯವೆಂದು ಅಂಗೀಕರಿಸಿದರು. ಇವರ ಮತವು ನಮ್ಮ ದೇಶದ ಸೌತ್ರಾಂತಿಕರ ಮತದಂತೆಯೇ ಇತ್ತೆನ್ನಬಹುದಾಗಿದೆ. ಹೊರಗೆ ವಿಷಯಗಳು ಸತ್ಯರೂಪವಾಗಿವೆ ಅಂತ ಪಾಶ್ಚಿಮಾತ್ಯರು ಇಟ್ಟುಕೊಂಡಿದ್ದಾರಲ್ಲ, ಹಾಗಿಟ್ಟುಕೊಂಡರೂ ಸಹಿತ ಈ ಸೌತ್ರಾಂತಿಕರು ಹೇಗೆ ಹೊರಗೆ ವಿಷಯಗಳು ಇವೆ ಅನ್ನಬೇಕಾದರೆ ಅರಿವಿನಲ್ಲಿ ಆಕಾರವನ್ನು ಹುಟ್ಟಿಸುವುದರಿಂದ ವಿಷಯವು ಐತಿ ಅಂತ ಹೇಗೆ ಅವರು ನಿರ್ಣಯ ಮಾಡಿದರೋ ಅದರಂತೆಯೇ ಇವರು ಸಹಿತ ಮನಸ್ಸಿನಲ್ಲಿ ಆ ವಿಷಯದ ಆಕಾರವು ಬಂತು ಅಂದ್ರೆ ಆ ವಸ್ತುವಿನ ಸಂಬಂಧವಾಗುತ್ತಿದೆ. ಆದ್ದರಿಂದ ಹೊರಗೆ ವಿಷಯ ಐತಿ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ ಅಂತ ಹೇಳಿರೋದು. ಆದ್ದರಿಂದ ಮನಸ್ಸಿನಲ್ಲಿ ಆ ವಿಷಯದ ಆಕಾರವು ಬರದೇ ಇದ್ದರೆ ಹೊರಗೆ ವಿಷಯವು ಸತ್ಯವಾಗಿದೆ ಅಂತ ಹೇಗೆ ಹೇಳ್ತಾ ಇದ್ದೀರಿ? ಬರುವುದಿಲ್ಲ. ಆದ್ದರಿಂದ ಸೌತ್ರಾಂತಿಕರ ವಾದದಂತೆಯೇ ಇವರು ಸಹಿತ ಅದನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಅವರ ಅಭಿಪ್ರಾಯದಂತೆ ಹೊರಗಿನ ವಸ್ತುವಿನ ಸಂಬಂಧದಿಂದ ನಮಗೆ ನೇರಾಗಿ ತಿಳಿಯಬರುವುದೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ ಮುಂತಾದ ಕೆಲವು ವೇದನೆಗಳು ಮಾತ್ರ. ಈಗ ಹೊರಗೆ ವಿಷಯಗಳು ಇವೆ ಅಂತ ತಿಳ್ಕೋಬೇಕಾದ್ರೆ ಹ್ಯಾಕ್ ತಿಳ್ಕೊಳ್ತಾ ಇದ್ದೀರಿ? ಶಬ್ದ, ಸ್ಪರ್ಶ, ರೂಪ, ರಸಗಳ ಮೂಲಕವಾಗಿ ವಿಷಯಗಳು ಅದವು ಅಂತ ತಿಳ್ಕೊಂತೀರಿ. ಈಗ ನಿಮಗೆ ಹೊರಗೆ ವಿಷಯಗಳು ಅದಾವು ಅಂತ ಗೊತ್ತಾಗುವುದಕ್ಕೆ ಈ ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ರೆ ವಿಷಯಗಳನ್ನು ಹೇಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ? ಆಗುವುದಿಲ್ಲ. ಹಾಗಾದರೆ ಆ ಶಬ್ದ ಸ್ಪರ್ಶಾದಿಗಳನ್ನು ತಿಳಿಸ್ತಕ್ಕಂಥವುಗಳು ಯಾವುದೋ ಅದರಿಂದಲೇ ಹೊರಗೆ ಈ ವಿಷಯಗಳ ಗುಂಪಿನಿಂದ ಕೂಡಿಕೊಂಡಿರುವುದರಿಂದ ವಿಷಯವು ಇರಬೇಕು ಅಂತ ಹೀಗೆ ಊಹಾ ಮಾಡಬೇಕಾಗುತ್ತದೆ. ಆದ್ದರಿಂದ ಶಬ್ದ ಸ್ಪರ್ಶಾದಿಗಳೆಂಬ ವೇದನೆಗಳ ಮೂಲಕ ಹೊರಗೆ ವಸ್ತುಗಳು ಇವೆ ಅಂತ ಊಹಾ ಮಾಡುವುದಕ್ಕೆ ಬರ್ತಾ ಇದೆ. ಆದ್ದರಿಂದ ಊಹಾ ಮಾಡುವುದಕ್ಕೆ ಶಬ್ದ ಸ್ಪರ್ಶಾದಿಗಳು ಬೇಕು. ಕಣ್ಣು ರೂಪ ಮಾತ್ರ ನೋಡುತ್ತಿದೆ, ಕಿವಿ ಶಬ್ದ ಮಾತ್ರ ಕೇಳುತ್ತಿದೆ, ಘ್ರಾಣೇಂದ್ರಿಯ ವಾಸನೆ ಮಾತ್ರ ಹಿಡಿಯುತ್ತಿದೆ, ನಾಲಿಗೆ ರುಚಿ ಮಾತ್ರ ಹಿಡಿಯುತ್ತಿದೆ, ತ್ವಚೇಂದ್ರಿಯ ಸ್ಪರ್ಶ ಮಾತ್ರ ಮಾಡುತ್ತಿದೆ. ಇವುಗಳು ಹೀಗದಾವು ಅಂತ ತಿಳಿಸಿದಾಗ ಹೊರಗೆ ಶಬ್ದ ಸ್ಪರ್ಶಾದಿಗಳದಾವು ಅಂತ ಆಯ್ತು. ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ಟು ಪದಾರ್ಥಗಳದಾವಂತ ಯಾಕೆ ತಿಳ್ಕೊಂತೀರಿ? ಮಾವಿನ ಹಣ್ಣಿದೆ, ಲಿಂಬೆ ಹಣ್ಣಿದೆ, ಕದ ಇದೆ, ಗ್ವಾಡೆ ಐತೆ ಅಂತ ಯಾಕೆ ತಿಳ್ಕೊಂತೀರಿ? ಅದನ್ನು ತಿಳ್ಕೊಳ್ಳುವುದಕ್ಕೆ ಇಂದ್ರಿಯಗಳಲ್ಲಿ ಆಯಾ ಶಬ್ದ ಸ್ಪರ್ಶ ರೂಪರಸಗಂಧದ ಜ್ಞಾನವು ಆಗಬೇಕು.
ಆದ್ದರಿಂದ ಈ ವೇದನೆಗಳ ಮೂಲಕ ಪದಾರ್ಥಗಳು ಇವೆ ಅಂತ ಊಹಾ ಮಾಡಬೇಕಾಯ್ತು. ಹಾಗೆ ಸೌತ್ರಾಂತಿಕರು ಅರಿವಿನಲ್ಲಿ ಆಕಾರವನ್ನು ಹುಟ್ಟಿಸುವುದರಿಂದ ಹೊರಗೆ ವಿಷಯಗಳು ಇರಬಹುದು ಅಂತ ಊಹಾ ಮಾಡಿದ್ದರಲ್ಲ, ಅದರಂತೆಯೇ ಶಬ್ದ ಸ್ಪರ್ಶಾದಿಗಳ ಮೂಲಕವಾಗಿ ಹೊರಗೆ ವಿಷಯಗಳು ಇವೆ ಅಂತ ಇವರು ಊಹಾ ಮಾಡಬೇಕಾಗುತ್ತದೆ. ಶಬ್ದ ಸ್ಪರ್ಶಾದಿಗಳನ್ನು ಬಿಡ್ರಿ, ಪದಾರ್ಥಗಳನ್ನು ತೋರಿಸ್ರಿ, ಹೇಗೆ ಸಿದ್ಧವಾಗುತ್ತದೆ? ಆಗುವುದಿಲ್ಲ. ಆದ್ದರಿಂದಲೇ ಈ ವೇದನೆಗಳು ಹೊರಗಿನ ವಸ್ತುಗಳ ಸಂಬಂಧದಿಂದ ನಮ್ಮ ಇಂದ್ರಿಯಗಳಲ್ಲಿ ಅಥವಾ ಮನಸ್ಸಿನಲ್ಲಿ ಉಂಟಾಗುವ ಕಾರ್ಯಗಳೆಂದು ನಮಗೆ ಭರವಸೆ ಆಗುತ್ತಿರುವುದರಿಂದ ವೇದನೆಗಳು ಹೊರಗಿನ ವಸ್ತುಗಳ ಪ್ರತಿನಿಧಿಗಳಾದವು. ಶಬ್ದ ಸ್ಪರ್ಶಾದಿಗಳು ಇವು ಹೊರಗೆ ವಸ್ತು ಅದಾವು ಅನ್ನುವುದಕ್ಕೆ ಇವೇ ಪ್ರತಿನಿಧಿಗಳು. ಯಾಕಂದ್ರೆ ಇವುಗಳ ಮೂಲಕವಾಗಿಯೇ ಹೊರಗೆ ವಸ್ತುಗಳದಾವು ಅಂತ ತಿಳಿಯಬೇಕು. ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ಟರೆ ಹ್ಯಾಕೆ ತಿಳಿಯಕ್ಕೆ ಬರ್ತದೆ? ಇಂದ್ರಿಯಗಳಿಗೂ ಮನಸ್ಸಿಗೂ ಸಂಬಂಧವಾದಾಗ ಶಬ್ದ ಸ್ಪರ್ಶಾದಿಗಳು ಗೊತ್ತಾಗುತ್ತೆ. ಶಬ್ದ ಸ್ಪರ್ಶಾದಿಗಳೆಂಬ ಈ ಪ್ರತಿನಿಧಿಗಳನ್ನು ಬಿಟ್ಟು ಬರೇ ವಸ್ತುವನ್ನು ತೋರಿಸಲು ಅವು ಇವೆ ಅನ್ನುವುದಕ್ಕೆ ಯಾವ ಬೆಂಬಲವಿಲ್ಲ. ಆದ್ದರಿಂದಲೇ ಹೊರಗಿನ ವಿಷಯಗಳು ಇವೆ ಅಂತ ನೋಡಿಕೊಳ್ಳುವುದಕ್ಕೆ ಶಬ್ದ ಸ್ಪರ್ಶಾದಿಗಳನ್ನು ಬಿಟ್ರೆ ಬೇರೆ ಕಾರಣವೇ ಸಿಗುವಂತಿಲ್ಲ. ಆದ್ದರಿಂದ ಸೌತ್ರಾಂತಿಕರು ಹೇಗೆ ಹೇಳ್ತಾ ಇದ್ರು ಅದರಂತೆಯೇ ಪಾಶ್ಚಿಮಾತ್ಯರಲ್ಲಿಯೂ ಸಹಿತ ಹೊರಗೆ ವಿಷಯವು ಸತ್ಯವಾಗಿದೆ ಅಂತ ಹೇಳಿದರೂ ಶಬ್ದ ಸ್ಪರ್ಶಾದಿಗಳೆಂಬ ಈ ವೇದನೆಗಳ ಮೂಲಕವಾಗಿಯೇ ಅವರು ಇವೆ ಅಂತ ಹೇಳಿದಂತೆ ಆಯಿತು. ಇನ್ನು ಅವರ ವಿಷಯವನ್ನು ಮುಂದೆ ತೋರಿಸ್ತಾ ಇದ್ದಾರೆ. ಓಂ ನಾರಾಯಣ.